Ramesh. Our audience. Our noise pollution. Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ನಾನು ಬಂಗಾರ ಅಲ್ಬೇಣ ನೀನು, ನಾನು ಮುದ್ದು ಅಲ್ಬೇಣ ನೀನು. ಒಂದೇ ಒಂದು ತುತ್ತು ತಿನ್ನಪ್ಪ. ಏನಪ್ಪ ಸ್ನೇಹ ಲೋಕ ಸಿನಿಮಾನ ಸಾಯಿ ಪ್ರಕಾಶ್ ಅವ್ರ ಡೈರೆಕ್ಷನ್ ಅಲ್ಲೇ ನೋಡ್ದಂಗ ಆಗ್ತಾ ಇದೆಯಲ್ಲಪ್ಪ. ನಿನಗೆ ಎಲ್ಲ ಸಿನಿಮಾ ದೃಷ್ಟಿಯಿಂದನೇ ಕಾಣುತ್ತಪ್ಪ, ಆದ್ರೆ ಅದ್ರ ಒಳಗಿರೋ ಇನ್ನರ್ ಬ್ಯೂಟಿ ಕಾಣಿಸ್ತಾ ಇಲ್ಲ ನಿನಗೆ. ಇನ್ನರ್ ಬ್ಯೂಟಿನ? ಓಹೋ, ಯುಗಾದಿಗೆ ಹೊಸ ಚಡ್ಡಿ ತಗೊಂಡವ್ರು ಇನ್ನರ್ ಬ್ಯೂಟಿ. ಸೋರಿ ತುಜನ್ ಮಾತು ಕೇಳ್ಬೇಡ ನೀನು. ಅನ್ನ ಆರೋಗ್ಯ ಬಿಡ್ತದೆ, ಸ್ವಲ್ಪನೇ ಸ್ವಲ್ಪ ತಿನ್ಬಿಡ. ನಾನು ಬಂಗಾರ ಹೇಳ್ಬೇನೋ, ನನ್ನ ಕನ್ನಮ್ಮನಿ ಅಣ್ವೇನೋ. ಮುತ್ತು ಮುತ್ತು ಮುತ್ತು, ನಿನ್ನ ಪ್ರೀತಿ ನನ್ನ ಕೊಲ್ತಾ ಇದೆಯಪ್ಪ. ಯಾಕಪ್ಪ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ನಿನಗೆ? ಯಾಕೋ ಡೌಟ್ ನನಗೆ. ತುಜ ನೀರಲ್ಲಿ ಈಜಾಡೋ ಮೀನು ಯಾಕೆ ಕೈ ತೊಳ್ಕೊಂಡು ಊಟ ಮಾಡಲ್ಲ ಅಂತ ಡೌಟ್ ಬಿಟ್ರೆ ಅದಕ್ಕೊಂದು ಅರ್ಥ ಇದೆ. ಆದ್ರೆ ನೀನು ನಮ್ಮ ಸ್ನೇಹದ ಮೇಲೆ ಡೌಟ್ ಬರ್ತಿದ್ಯಲ್ಲ, ಆ ದೇವ್ರು ಮೆಚ್ಚನ. ಮುತ್ತು, ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ, ತಗೋ. ಪರಸಿಡಿಲೆ ಬಿರುಗಾಳಿ ಅಂತೆ ಬಂದೆರಗಲಿ, ಕಾದ ಕೆಂಡದಿಂದ ಕಬ್ಬಿಣವ ಕಾಯಿಸಿ ಕರೆದು ಕಣ್ಣ ಮುಂದೆಯೇ ಕಣ್ಣಿಗುಯ್ದರು. ಐ ಡೋಂಟ್ ಲೀವ್ ಯು ಮಚ, ಇದೇ ನನ್ನ ಪ್ರತಿಜ್ಞೆ. ತುರಿ ನೀನ್ ನನ್ನ ಫ್ರೆಂಡ್ ಅಲ್ಲ ಕಿಡು, ನಾನು ಎತ್ತು ಮಗ ತರ. ನೀನು ಅಷ್ಟೇ ಅಮ್ಮ, ನನ್ನ ಫ್ರೆಂಡ್ ಅಲ್ಲ, ನನ್ನ ಡ್ಯಾಡಿ. 6 months ಕೊಟ್ಟವನೆ. ಬೈಲಿ ಇವಾಗ ಆ ಕಡೆ ಬಜರ್ ರೌಂಡ್ ಆಡುವಾಗ ಮುತ್ತು ನಿನ್ನ ಮರ್ಡರ್ ಮಾಡೋದಕ್ಕೆ ಏನೆಲ್ಲ ಸ್ಕೆಚ್ ಹಾಕಿದ ಅಂತ ಹೇಳ್ದ ತಾನೆ. ಮತ್ತೆ ಹೆಂಗೋ ಮತ್ತೆ ಇವನ್ನ ನಂಬ್ತಾ ಇದ್ಯಾ? ಈಗ ನಮ್ಮ ಮನೇಲಿ ಲೈ ಡಿಟೆಕ್ಟರ್ ಇದೆ ತಾನೆ, ಅದ್ರ ಮುಂದೆ ಇವನ್ ಮಾತಾಡ್ಲಿ, ಆವಾಗ ನಿಜ ಏನು ಸುಳ್ಳೇನು ಅಂತ ನಿನಗೆ ಗೊತ್ತಾಗುತ್ತೆ. ಇಷ್ಟ ಹೇಳಿದ್ಮೇಲೆ ಎಷ್ಟು ಆಗ್ಬಿಡ್ಲಿ ಅನ್ನಿಸ್ತಾ ಇದೆ ಕಣಪ್ಪ. ಯಾಕೋ ಅಪ್ಪ ಮುತ್ತು, ಒಬ್ರನ್ಗೆ ಯುಗಾದಿಗೆ ಬಟ್ಟೆ ತಗೊಂಡಿತ್ತಲ್ಲ, ಆ ಆಫರ್ಲಿ ಒಂದು ಗೊಂಬೆ ಫ್ರೀಯಾಗಿ ಸಿಕ್ಕಿದೆ. ಏನ್ ಚೆನ್ನಾಗಿದೆ ಗೊತ್ತಾ? ತೊಂಬೆ ಅಲ್ಲ, ಗೊಂಬೆ. ಅಯ್ಯೋ, ಐ ಲವ್ ತೊಂಬೆ. ಎಲ್ಲಿದೆ? ಒಳಗಡೆ ರೂಮ್ ಅಲ್ಲಿ ನನ್ನ ಲಾಕರ್ ಇದೆಯಲ್ಲ, ಅಲ್ಲಿ ಇಟ್ಟಿದೀನಿ, ಹೋಗು ತಗೊಂಬೋಗು. ಇದು ಇಟ್ಕೊಂಡಿರ ಅಲ್ಲಿವರೆಗೂ ನೋಡ್ಕೊಬ್ರ. ಏನೇ ಮಾಡಿದ್ರು ನನ್ ಮುತ್ತಿಗೆ ಹರ್ಟ್ ಆಗ್ಬಾರ್ದು. ಅವನ್ನ ನಿಷ್ಕಲ್ಮಶವಾದ ಸ್ನೇಹನ ಅನುಮಾನಿಸ್ತಾ ಇದೀವಿ ಅಂತ ಗೊತ್ತಾದ್ರೆ ಅಪ್ಪ ನೊಂದ್ಕೊಂಡ್ಬಿಡುತ್ತಪ್ಪ ಜೀವ. ಅದು ನಿಷ್ಕಲ್ಮಶ ಅಲ್ಲ, ಬರೀ ಡವ್ ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯಾ? ಗೊತ್ತಾಗ್ಲಿ ಮೊದ್ಲು, ಆಮೇಲೆ ನೋಡೋಣ. ಐ ಆಮ್ ಕಾನ್ಫಿಡೆಂಟ್ ಅಮ್ಮ ಅವನ ಮೇಲೆ. ಹೌದಾ? ಇರ್ಲಿ, ಬರ್ಲಿ ಬಿಡು. ಅದೇ ಬೈಲಿ. ಇಂತ ಒಳ್ಳೆ ತೊಂಬೆನ ಗಿಫ್ಟ್ ಕೊಟ್ಬಿಟ್ಟದೆ. ಏನ ತುಜ ಇದು ತೊಂಬೆ ಇಷ್ಟೊಂದು ಚೆನ್ನಾಗಿದೆ, ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಏನಿದೆ ಮಾತಾಡುತ್ತಾ? ಇಲ್ಲಮ್ಮ, ಮಾತೆಲ್ಲ ಆಡಲ್ಲ, ಬರೀ ಸೌಂಡ್ ಮಾಡುತ್ತೆ ಅಷ್ಟೇ. ಹೌದಾ? ಕರೆಕ್ಟ್, ಲೈಟ್ ಎಲ್ಲ ಬಂದ್ಬಿಡುತ್ತೆ. ಮಜಾ ಇದೆ ತುಜ. ತುರಿ, ಈ ತೊಂಬೆ ನೋಡ್ಕೊಂಡು ಒಂದೇ ಒಂದು ತುತ್ತು ತಿನ್ಬಿಡ. ನಿನಗೆ ಅಂತ ನಾನು ತುಪ್ಪದಲ್ಲಿ ತುರ್ದಿರೋ ದ್ರಾಕ್ಷಿ ಗೋಡಂಬಿ ಹಾಕಿ ತೆನೆ ಮೊಸರಲ್ಲಿ ಕಳಿಸ್ಕೊಂಡ್ ಬಂದಿದ್ದೀನಿ ಕಣ. ಏನಪ್ಪ, ತುಪ್ಪದಲ್ಲಿ ಹುರ್ದು ದ್ರಾಕ್ಷಿ ಗೋಡಂಬಿ ಹಾಕಿ ಕೆನೆ ಮೊಸರಲ್ಲಿ ಹಾಕೊಂಡು ಕಲ್ಸ್ಕೊ ಬಂದಿದ್ಯಾ? ಅಷ್ಟೇ ಅಲ್ಲ, ರುಚಿಗೆ ತಕ್ಕಷ್ಟು ತುಪ್ಪ ಹಾಕಿದ್ದೀನಿ ನಾನು. ಮೊಸರನ್ನಕ್ಕೆ ಯಾವನಾರು ತುಪ್ಪ ಹಾಕ್ತಾನೇನ? ಏಯ್, ತುಪ್ಪ ಹಾಕಿದ್ದೀನಿ ಕಣ. ಅಯ್ಯೋ, ಉಪ್ಪು ಅಕ್ಕನ ಹಾಕಿರೋದು. ನೋಡ್ದಕ್ಕೊಬ್ರ, ಅಷ್ಟೇ ಹಾಕಿರೋದು, ಏನ್ ಸೌಂಡೇ ಬರ್ಲಿಲ್ಲ. ಸುಮ್ನೆ ಅನ್ಯಾಯವಾಗಿ ಅನುಮಾನ ಪಟ್ಬಿಟ್ಟಲ್ಲಪ್ಪ. ಬೀಪು ಆಗಿಲ್ಲ, ಗೊತ್ತಾಯ್ತಾ? ಈ ಮೊಸರನ್ನದಲ್ಲಿ ವಿಷ ಹಾಕಿಲ್ಲ. ಯಾರಾದ್ರೂ ಒಬ್ರು ಆಫ್ ಮಾಡ್ರ, ಏನೋ ಇದು ಬಡ್ಕೊಂತ ಇದೆ. ಈ ಮೊಸರನ್ನದಲ್ಲಿ ವಿಷ ಹಾಕಂಬಂದವನೇ ಮುತ್ತು. ಅಣ್ಣ, ಏನೋ ಮಾತಾಡ್ತಿದ್ಯಾ ನೀನ? ವಿಷ ಹಾಕಿದ್ದೀನಿ ಅಂತ ಇದೆಯಾ? ನನ್ನ ಸ್ನೇಹಿತ ಮೇಲೆ ಅನುಮಾನ ಪಟ್ಬಿಟ್ಟ. ಚಿಂಗಮ್ಮ
ಮಾಡ್ಕೊಂಡಿರೋ ಚಪ್ಪಲಿ ತಗೊಂಬಂದು ಹೊಡೆದಿದ್ರು ನಾನು ಬೇಜಾರು ಮಾಡ್ಕೊಂತಿರ್ಲಿಲ್ಲ. ಆದ್ರೆ ತಾಯಿ ತರ ಇರೋ ಫ್ರೆಂಡ್ಶಿಪ್ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ, ನನ್ನ ಮನಸ್ಸಿಗೆ ಖೇದ ಆಗ್ತಾ ಇದೆ. ಇದೇನಮ್ಮ ಇದ ಬಾಲಿಂದ ಪಡ್ಕೊಳ್ತಾ ತಗದ್ ಬೋರ್ದಾಕ್ಬಿಡ್ತೀನಿ ಇದಕ್ಕೆ. ನಿನ್ನ ಮುಖ ಮುಚ್ಚ. ಅಲ್ಲ ಕಣ, ಅಲ್ಲಿರೋದು ಬರೀ ಗೊಂಬೆ ಅಲ್ಲ ಕಣದು, ಲೈ ಡಿಟೆಕ್ಟ್ರು. ಸುಳ್ಳು ಹೇಳಿದ್ರೆ ಸೌಂಡ್ ಮಾಡಿ ಕಂಡಿಡಿಯುತ್ತೆ. ಇದ್ಯಾವುದೋ ಜಾತ್ರೆಯಿಂದ ತೊಂಬೆ ತಂದ್ಬಿಟ್ಟು ಸುಳ್ಳು ಕಂಡಿಡಿಯೋ ಮಿಷಿನ್ ಅಂತ ಇದ್ದೀರಾ? ಸುಮ್ಮನೆ ಆಯ್ತು, ನೋಡೇ ಬಿಡೋಣ. ಮಾತಾಡ್ಸೋ ಅದನ್ನ. ನನ್ನ ಊರೇ ಯಲಹಂಕ, ನನ್ನ ಊರು ಸ್ತ್ರೀಲಂಗ, ನನ್ನ ನಾಲ್ಗೆ ತೊಡೆ ಒರ್ಸಲ್ಲ. ಗೊತ್ತಾಯ್ತಾ? ನೀನ್ ಸುಳ್ಳು ಹೇಳಿದ್ರೆ ಬೀಪ್ ಮಾಡ್ತದೆ, ಸೌಂಡ್ ಬರ್ತದೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರಮ್ಮ. ಯಾವಣ ಅಲ್ಲಿ ರಿಮೋಟ್ ಹಿಡ್ಕೊಂಡು ಅಯ್ಯ ಪ್ರೆಸ್ ಮಾಡ್ತಾ ಸೌಂಡ್ ಮಾಡ್ತಾ ಇರ್ಬೋದು. ಆಯ್ತು ಕಣ, ಒಂದ್ ಕೆಲ್ಸ ಮಾಡೋಣ, ಯಾರಿಗೂ ಗೊತ್ತಿಲ್ದೇ ಇರೋ ವಿಚಾರ ಕೇಳ. ನಿನಗ್ ಮಾತ್ರ ಗೊತ್ತಿರ್ಬೇಕು, ಅದನ್ನ ಕೇಳ. ಹೌದಾ? ನನ್ನ ATM ಪಿನ್ ನಂಬರ್ 1551. ಇವಾಗ ಕರೆಕ್ಟ್ ಆಗಿರೋದು ಹೇಳು. ನನ್ನ ATM ನಿಜವಾದ ಪಿನ್ ನಂಬರ್ 9999. ಅದ್ರಿ ಇದು ಮೊಸರನ್ನ ತಣ್ಣಗಾಗೋಯ್ತು, ಇದನ್ನ ಚೆಲ್ಬಿಟ್ಟೆ ಬಿಸಿ ಬಿಸಿ ಮಾಡ್ಕೊಂಡ್ ಬರ್ತೀನಿ ನಾನು. ನನಗೆ ವಿಷಯ ಇಟ್ಬಿಟ್ಟಲ್ಲ. ಏನಂತ ನೀನು? ನಾನು ನಿನ್ ಮಗ ಇದ್ದಂಗ ಆಯ್ತಾಕ್ ನೋಡ್ತಿದ್ದ ನನ್ ಮಗ. ಅಪ್ಪ ಹಳೇದಿಲ್ಲ ಯಾಕಪ್ಪ? ಬಿಟ್ಬಿಡು ನನ್ನ, ತೈ ಬಿಡ, ನಾನು ಹೆಂಗ ಬದುಕೋತೀನಿ, ಬಿಟ್ಬಿಡು. ಹೆಂಗ ನೀನ್ ಸುಮ್ನೆ ಹಂಗೆ ಬಿಟ್ಬಿಡ. ಬರಲಿ ಪಾಪ ಇಲ್ಲಿ ಕಂದ, ಬೈಲಿ. ಹೇಳಪ್ಪಜ್ಜಿ. ಲಾಕರ್ ಇಂದ ಬೊಂಬೆ ತಗೊಂಬ ಅಂತ ಕೀ ಕೊಟ್ಟಲ್ಲ, ನೀನು ಬರೀ ಬೊಂಬೆ ಮಾತ್ರ ತಂದ್ಯಾ? ತುರಿ ಮೇಲಾಣೆ ತೊಂಬೆ ಮಾತ್ರ ತಂದೆ. ಹೇಳಲಿ. ಅದು ಅಲ್ಲಿ ಅಮೌಂಟ್ ಇದ್ದಿದ್ ನೋಡ್ದೆ ಅಷ್ಟೇ, ದೇವರಣ್ಣ ಮುಟ್ಟಿಲ್ಲ ನಾನು. ಅದು ಅದು ಪಿಂಕ್ ಕಲರ್ದು ಒಂದು ಕಟ್ಟಲ್ಲಿ ಒಂದೇ ಒಂದು ನೋಟ್ ಇಟ್ಟಿದ್ದೀನಿ. ಮಾನ ಮರ್ಯಾದೆ ಕಳಿಯಕ್ಕೆ ಅಂತ ಹುಟ್ಟಿದ್ಯಾ ನೀನೆ? ಹೇಳಲಿ ಕರೆಕ್ಟ್ ಆಗಿ. ಎಷ್ಟಾಯ್ತು ದುಡ್ಡು? 200ರಲ್ಲಿ 3 ನೋಟ್, 100ರಲ್ಲಿ 4 ನೋಟ್, 50ರಲ್ಲಿ 5 ನೋಟ್, ಟೋಟಲಿ 4250 ರೂಪಾಯಿ ದೇವ್ಬಿಟ್ಟಿದ್ದೀನಿ. ಅದನ್ನ ಬಿಟ್ರೆ ಬೇರೆ ಏನು ಮುಟ್ಟಿಲ್ಲ ನಾನು. ಅಯ್ಯೋ ನಮ್ ತಾಯಣ್ಣಯ್ಯೋ, ನಾನು ಹೇಳ್ತಾ ಇರೋದು ನಿಜ. ಕುರಿ ಚೆಕ್ ಮಾಡೋಣ. ಜೀಬ್ರ ನೆಕ್ಲೆಸ್ ಅದು ಅದು ನಾನು ಬೇಕಂತ ಏನು ಎತ್ತಿಲ್ಲ ನಾನು, ಹಂಗೆ ಮಿಸ್ ಆಗಿ ಸಿಗಾಕೊಂಡಿರ್ಬೇಕು. ಬರ್ಲ ಪಾಪಿ ನನ್ನ ಮಗನೇ, ಹುಟ್ಟಿದ ಮನೆಗೆ 2 ಬಗಿತೀಯನ ನೀನು? ಪ್ಲೀಸ್ ತುಜಾ, ನಾನು ಮತ್ತೆ BP ಇದೆ. ಹಿಂಗೆಲ್ಲ ನೀನು ಪ್ರಶ್ನೆ ಕೇಳ್ಬಿಟ್ರೆ ಎಷ್ಟು ಕಮ್ಮಿ ಆಗ್ಬಿಡ್ತದೆ. ಮತ್ತೆ ಸುಳ್ಳು ಹೇಳ್ತೀಯನ? BP ಶುಗರ್ ಅಂದ್ಬಿಟ್ಟು ಡವ್ ಮಾಡ್ತಿದ್ದೆ, ಬಚಾವಾಗಕ್ಕೆ ನೋಡ್ತಿದ್ಯಾ ನೀನು? ನನಗೆ ಯಾಕೋ ನಿನ್ ಕಳ್ಳು ಬುದ್ಧಿ ನೋಡಿದ್ಮೇಲೆ ಇನ್ನೂ ಡೌಟ್ ಬರ್ತಾ ಇದೆ ಕಣ. ನಮ್ ಗುಂಡು ಮಾವ ಕುಡ್ದಿರೋ ಅಮೌಂಟ್ ಅಲ್ಲಿ ಇವನೇ ಏರ್ ಪೇರ್ ಮಾಡ್ಬಿಟ್ಟು ಜಾಸ್ತಿ ಅಂತ ತೋರಿಸಿರ್ಬೋದಲ್ಲ ಇವನು. ಏನು ಮಾತು ಅಂತ ಆಡ್ತೀಯ ತುಜಾ? ನನಗೆ ಅನ್ನ ಕೂಡ ಬಾರದು, ಅಲ್ಲಿ ನಾನು ಮೋಸ ಮಾಡ್ತೀನ ನಾನು. ಅದು ಕೆಲವೊಂದ್ಸಲ ಮಾಡಿರ್ಬೋದು. ಆಯ್ತು, ಇನ್ನೊಂದು ನಿನ್ನೆ ಯಾವುದೇ ಕಾರಣಕ್ಕೂ ನಂಬಲ್ಲ ನಾನು. ಇಲ್ಲ ಗಮ್ಮಂತ ವಾಸನೆ ಬರ್ತದೆ, ಅದಕ್ಕೆ ಬಂದ್ಬಿಟ್ಟೆ. ಅಪ್ಪ ಮುದ್ದೇಶ, ದೊಡ್ಡವ್ರು ಮಾತಾಡ್ತಾ ಇದೀವಿ ತಾನೆ, ಮಧ್ಯದಲ್ಲಿ ನೀನ್ ಯಾಕೆ ಬಂದೆ?
ಸುಮ್ನೆ ಹೋಗು ಲಾಲಿಪಾಪ್ ಚೀಟ್ಕೊಂಡು ಹೋಯ್ತಾ ಇರು ಸುಮ್ನೆ. ಯಾಕೋ ಮಗನೇ ಹೆಂಗೈತೆ ಮೈಗೆ? ಮದುವೆ ಆಗಿರೋ ಗಂಡಸು ನಾನು. ಮದುವೆ ಆಗಿದೆ ಅನ್ನೋದು ಮಾತ್ರ ಸತ್ಯ, ಮುಂದೆ ಕೇಳ್ಬೇಡ. ಸುಮ್ಕಿರು ಬಾವೋಸಿ, ಸುಮ್ಕಿರು. ಅದ್ ಕೇಳಿದ್ರ ಇನ್ನಾರು ಕೇಳಿದ್ರ? ಮೊಸರನ್ನ ಬೇಡ ಕಣೋ, ತಿನ್ಬೇಡ ಕಣೋ, ತಿನ್ಬೇಡ ಕಣೋ, ತಿನ್ಬೇಡ ಕಣೋ, ತಿನ್ಬೇಡ. ತಿನ್ಬೇಡ. ಏನ್ ತಕೊಂಡ್ರೇನ್ರಿ? ಬಾವಾ ಬಾವಾ, ಯಾಕೋ ಎದೆಯೆಲ್ಲ ಭಾರ ಆಯ್ತೈತೆ, ಕಣ್ಣೆಲ್ಲ ಮಂಜು ಮಂಜು ಆಯ್ತೈತೆ ಬಾವಾ. ಮುದ್ದೇಶ, ಅದು ಬರೀ ಮೊಸರನ್ನ ಅಲ್ಲ ಕಣೋ, ವಿಷ ಹಾಕಿರೋ ಸ್ಪೆಷಲ್ ಮೊಸರನ್ನ ಕಣೋ. ನೆನಪಿಡಲ್ಲ ಕಣ, ಪೊಲೀಸ್ ಫೋನ್ ಮಾಡ್ತೀನಿ. ಪೊಲೀಸ್ ಮಾಡಕಂಡ್ರು, ಫಸ್ಟ್ ಆಂಬುಲೆನ್ಸ್ ಫೋನ್ ಮಾಡ್ರ. ನಿಮ್ಮ ಅನ್ಕನಾಗ ಆಂಬುಲೆನ್ಸ್ ತಗೊಂಡು ನೀನ್ ಸುಮ್ನೆ ತೂತ್ಕೊಳ್ಳೆ ತೂತ್ಕೊಳ್ಳೆ. ಏನೋ ಮಾಡ್ತೀಯ? ನನ್ನ ಅಳ್ಳಾಡ್ಸಕ್ಕಾಗಲ್ಲ ಮಗನೇ. ಎಷ್ಟೋ ಹುಡುಗರು ಇಟ್ಟಿದ್ದೀನ, ತರ್ಸ್ಲ ನಾನು ನೋಡ್ತೇನ ನೀನ. ನಿಮ್ ಜಾಗ ತೆಗೆದು ಸೈಡ್ ಗಿಟ್ರಲ್ಲ, ಪಾಪ ಅವ್ನ ಎತ್ಕೊಳ್ರ ಇಲ್ಲ ಕಣ. ನೀವ್ ಇವಾಗ ಅವ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದ್ರೆ ನೋಡೋವರೆಗೂ ದೇವ್ರು ನೋಡ್ಬಿಟ್ಟು ಅವನ್ನ ದೇವ್ರೇ ಎತ್ಕೊಂಡ್ಬಿಡ್ತಾರ ಅಷ್ಟೇ. ಸುಮ್ನಿರುಕೋಬ್ರ ನೀನು. ನೀ ನನ್ ಮಗ ಬಾಳ ಎಗರಾಡ್ತಾನೆ, ಹುಡುಗರು ಮಡಗಿರೋ ನಂಗೆ. ಏನ ಮಾಡ್ತೇನೆ ದಮ್ಮಯ್ಯ ಅಂತೀನಿ ಕಂಡ್ರು. ನಿಮ್ ಜಗಳ ಆಮೇಲೆ ಮಾಡ್ಕೊಂಡ್ರು. ಒಂದು ಆಸ್ಪತ್ರೆ ಕರ್ಕೊಂಡೋಗ್ರ, ಆಸ್ಪತ್ರೆಗೆ ಸೇರಿಸ್ರು. ಈಗ ತಾನೇ ಮದುವೆ ಆಗಿರಿ, ಇನ್ನು ಫಸ್ಟ್ ನೈಟ್ ಆಗಿ ಹಾಕೊಂಡ್ರು. ಅಷ್ಟು ಬೇಗ ಸಾಯಕ್ಕೆ ಇಷ್ಟ ಇಲ್ಲ ಕಣ್ರು. ಎತ್ಕೊಂಡ್ ನೋಡಿರು. ಇವನ್ ಏನ್ ಒಂಟೆ ಹೋಗ್ಬಿಡ್ತಾನ ಅನ್ಸುತ್ತೋ. ಎತ್ಕೊಳ್ರ ಅವ್ನಲ್ಲ. ಕಳ್ಳೊಳ್ಳೆ ಕಾಟ ಕಣ ನಮ್ಗೆ. ನೀನ್ ಯಾವ ಆಸ್ಪತ್ರೆಗೆ ಕರ್ಕೊಂಡೋಗ್ತೀಯ? ನಾನು ಯಶವಂತಪುರ ಆಸ್ಪತ್ರೆಗೆ. ನಾನು ಕಲ್ಲಿಗೆ ಬರ್ಲಿ, ನಾನು ನಾಗರಬಾವಿಗೆ ಕರ್ಕೊಂಡು ಹೋಗ್ತೀನಿ. ಅದ್ ಹೆಂಗ ಕರ್ಕೊಂಡು ಹೋಗ್ಬಿಡ್ತೀಯ ನೀನ? ವಿಷ ಹಾಕಿರೋ ನಾನು ಕರ್ಕೊಂಡು ಹೋಗ್ತೀನಿ. ನಾನು ರಾಜರಾಜೇಶ್ವರಿ ನಗರ ಕರ್ಕೊಂಡು ಹೋಗ್ತೀನಿ. ವಿಷ ನೀನ್ ಹಾಕಿದ್ರ ನೀನೇ ಕೆಟ್ಟವನು, ನಾನು ಒಳ್ಳೆಯವನು. ಮುದ್ದೇಶನ್ ಬದುಕಿಸ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತೀನಿ. ನಾನು ಬಚ್ಚಕಿರಿ ಕರ್ಕೊಂಡು ಹೋಗ್ತೀನಿ. ನಾನು ನಾನು ಹೇಳಿದ ಹಾಸ್ಪಿಟ್ಲಿಗೆ ಕರ್ಕೊಂಡು ನಾನು ಹೇಳಿದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಾನು ಹೇಳ್ತಾ ಇದ್ದೀನಿ ನಿನಗೆ, ನಾನು ಹೇಳ್ತಾ ಇದ್ದೀನಿ ನಿನಗೆ. ಎಲ್ಲಿ ಹೋಗ್ತಿದ್ಯಾ? ನಾನೇ ಆಸ್ಪತ್ರೆಗೆ ಸೇರ್ಕೊತೀನಿ. ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಲ್ಲ ನಿನಗೆ. ಸ್ವಲ್ಪ ಕೂತ್ಕೋ. ನೀನು ಹೋಗಿ ಸೇರ್ಕೊಳಕ್ಕೆ ನಾವೇ ಕಷ್ಟೊಂದು ಜಗಳ ಆಡ್ಬೇಕು. ನಾನೇ ಖುಷಿ ಆಗ್ಬೇಕಾಯ್ತದಲ್ಲಿ. ನಾನು ಹೇಳಿದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಾನು ಹೇಳಿದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಾನು ಬಿಡಲ್ಲ. ನನಗೆ ವಿಷ ಆಗ್ತೀನೋ ನೀನು? ನಾನೆಂತ ಗಂಡಸು ಅಂತ ತೋರಿಸ್ತೀನಿ. ನೀನೇಣ ತೋರ್ಸದ? ನಾನೆಂತ ಗಂಡಸು ಅಂತ ನಾನ್ ತೋರಿಸ್ತೀನಿ. ನಾವ್ ಯಾರ ಮುಂದೆ ಜಗಳ ಆಡಿದ್ರು, ಈ ಕೋಬ್ರನ್ ಮುಂದೆ ಜಗಳ ಆಡ್ಬಾರ್ದು ಕಣಪ್ಪ. ನಮ್ಮನ ಮರ್ಯಾದೆನೇ ಹೋಗ್ಬಿಡ್ತದೆ. ಕೋಬ್ರ ಬರ್ತೀವಮ್ಮ? ತರ್ತೀವಮ್ಮ. ನಿಂತ್ಕೊಳ್ರ ಬರ್ರ ಇಲ್ಲಿ. ಕುರಿ, ಮೊನ್ನೆ ಟೆರಸ್ ಮೇಲೆ ಮುತ್ತು ಬಗ್ಗೆ ಏನು ಅಂದೆ? ಮುತ್ತು ತುಂಬಾ ಒಳ್ಳೆಯವನು, ಅವನ್ ತರ ದಾನ ಧರ್ಮ ಮಾಡೋರು ಯಾರು ಇಲ್ಲ ಅಂದೆ. ಏನನ್ನ ತುಜ ಇವನು? ಮುತ್ತು ಕಿತ್ತೋದ್ ನನ್ ಮಗ, ಅವನ್ ತರ ದರಿದ್ರದವ್ನು ಯಾರು ಇಲ್ಲ ಅಂತ ಅಂದ. ಇನ್ನೇನಂದ? ಕಾಫಿಲಿ ನಿದ್ದೆ ಮಾತ್ರ ಹಾಕ್ಬಿಟ್ಟು ನಿನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಅವ್ನ ಕಿಡ್ನಿ ಮಾರ್ಬಿಡ್ತೀನಿ ಅಂತ ಅಂದ.
ತುರಿ ನೀ ನನ್ನ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿದ್ದಣ್ಣ. ನೋಡು 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 ಸೌಂಡ್ ಆಯ್ತಾಯ್ತಲ್ಲ, ಬೀಪ್ ಆಯ್ತಾಯ್ತೆ. ಕ್ಲೋಸ್ ಫ್ರೆಂಡ್ ಅನ್ಕೊಂಡಿದ್ನಂತೆ ಬದ್ನೆಕಾಯಿ. ಒಬ್ರ ನೀನ್ ಹೇಳೀಗ ಏನ್ ಅನ್ಕೊಂಡಿದ್ದ ಅಂತ. 4 ಜನನ್ನ ಸೇರಿಸಿ ನಿನಗ್ ವಾಂಚ್ಬಿಟ್ಟು ಚೆನ್ನಾಗಿ ನಿನ್ನ ಹತ್ರ ಇರೋದೆಲ್ಲ ದೇಬ್ಬೇಕು ಅಂತ ಪ್ಲಾನ್ ಮಾಡಿದ್ದ. ನೋಡ್ದ ಕೊಬ್ರ, ಬೀಪು ಆಗ್ಲಿಲ್ಲ. ಅವನೆಂತ ಯೋಚನೆ ಮಾಡವನೆ ನೋಡು. ನೀನು ಫಸ್ಟ್ ಹೋಗಿ ಅವನ್ನ ಹಿಡಿಯೋ ಯೋಚನೆ ಮಾಡೋ ದಬ್ಬ. ಹಿಡಿಯೋಕ್ಕೆಲ್ಲ ಹೋಗ್ತಾನೆ, ಇಲ್ಲೇ ಅವ್ನು ನಿನ್ನ ಮಾತಾಡ. ಒಂದಂತೂ ಹೇಳ್ತೀನಿ, ಈ ಮನೆಯಲ್ಲಿ ಯಾರ್ಯಾರು ಡೌ ಮಾಡ್ಕೊಂಡು ತುಂಬಾ ಕ್ಲೋಸ್ ಅಂತ ಅನ್ಕೊಂಡಿದ್ರು ಇದೊಂದು ಬಂದು ಎಲ್ಲದನ್ನು ಸಾಲ್ವ್ ಮಾಡ್ಬಿಡ್ತೀರಿ. ಆದ್ರೆ ಒಂದ್ ಹೇಳ್ತೀನಿ ನೋಡಿ, ಈ ಮನೇಲಿ ಯಾರು ಹೆಂಗಾದ್ರೂ ಕಿತ್ತಾಡ್ಲಿ, ನಾನ್ ಮಾತ್ರ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಆ ಮಿಷಿನ್ ಅನ್ನ ಕೊಟ್ಬಿಡಿ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕನ್ನಡ ಸಾಹಿತ್ಯ ಇರ್ಬೋದು, ಕನ್ನಡ ಸಿನಿಮಾ ಇರ್ಬೋದು, ಕನ್ನಡದ ಕವಿಗಳಿರ್ಬೋದು, ಎಲ್ಲರೂ ಕನ್ನಡದ ಭಾಷೆ ಹಾಗೂ ನುಡಿಗೆ ಸಿಕ್ಕಾಪಟ್ಟೆ ಒಂದು ಶ್ರಮ ಪಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಸೇವೆಯನ್ನ ಮಾಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಅತಿ ಹೆಚ್ಚು ಸಿಕ್ಕಿರೋದು ನಮ್ಮ ಕನ್ನಡಕ್ಕೆ. ಕರ್ನಾಟಕಕ್ಕೆ. ಅದೇ ರೀತಿಲಿ ಬರೀ ಸ್ಟೇಟ್ ಅಲ್ಲ, ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕನ್ನಡ ಸಿನಿಮಾಗಳು ಅಪಾರವಾದಂತ ಒಂದು ಸಾಧನೆಗಳನ್ನ ಮಾಡಿದೆ. ಅದೆಲ್ಲ ನಿಮ್ಗೆ ಗೊತ್ತಿರೋದೆ. ಈಗ ಇತ್ತೀಚೆಗೆ ನಿಮ್ಮೆಲ್ಲರ ಒಂದು ದೊಡ್ಡ ಹೆಮ್ಮೆ ಅಂದ್ರೆ ಒಂದು ಸಿನಿಮಾ. ಆ ಸಿನಿಮಾ ಹೆಸರು ಹೆಬ್ಬೆಟ್ಟಿನ ರಾಮಕ್ಕ. ಎಸ್. ಸೊ 65th ನ್ಯಾಷನಲ್ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಕನ್ನಡ ಫೀಚರ್ ಫಿಲ್ಮ್ ಅಂತ ಆಯ್ಕೆ ಆಗಿದೆ. ಸೊ ಅದೆಲ್ಲ ನಮ್ಮ ಒಂದು ಪ್ರೌಡ್ ಫೀಲ್ ಮಾಡ್ಬೇಕು, ನಾವೆಲ್ಲ ಖುಷಿಯಿಂದ ಹೇಳ್ಕೋಬೇಕು ಕನ್ನಡಕ್ಕೆ ಇನ್ನೊಂದು ಸನ್ಮಾನ ಸಿಕ್ಕಿದೆ ಅಂತ. ಸೊ ಇವತ್ತು ಈ ಸಿನಿಮಾದ ತಂಡದವರು ನಮ್ಮ ಹತ್ರ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡೋಣ, ಖುಷಿಯಾಗಿ ಹಲವಾರು ವಿಚಾರಗಳನ್ನ ಹಂಚ್ಕೊಳ್ಳೋಣ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ದ ಎವರ್ ಡೈನಾಮಿಕ್ ಔಟ್ಸ್ಟ್ಯಾಂಡಿಂಗ್ ಹೀರೋ ದೇವರಾಜ್ ಸರ್ ಅಂಡ್ ಎವರ್ ಸ್ಮೈಲಿಂಗ್ ದ ಬ್ಯೂಟಿಫುಲ್ ತಾರಮ್ಮ. ಮೊದಲನೇದಾಗಿ ಎಲ್ಲಾ ಕನ್ನಡಿಗರ ಪರವಾಗಿ ತಮಗೆ ತಮ್ಮ ಚಿತ್ರತಂಡಕ್ಕೆ ಧನ್ಯವಾದಗಳು. ಮತ್ತೊಂದು ನ್ಯಾಷನಲ್ ಅವಾರ್ಡ್ ಅನ್ನ ತಂದ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ತಮ್ಮಿಬ್ಬರಿಗೂ ಮಜಾ ಟಾಕೀಸ್ಗೆ ಸ್ವಾಗತ. ದಯವಿಟ್ಟು ಕೂತ್ಕೊಳ್ಳಿ. ತಾರಮ್ಮ ಅಮ್ಮ ಹೇಳಿ, ಈ ಪಿಕ್ಚರ್ ಅಲ್ಲಿ ತಾವೇನ್ ದಬಾಕಿದ್ದೀರಾ? ಹೆಬ್ಬೆಟ್ ರಾಮಕ್ಕನ್ ಪಾತ್ರ, ಅದರಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಾಗುವಂತ ಪಾತ್ರ. ಒಂದು ಸಾಮಾನ್ಯ ಮಹಿಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಾಗಿ ಹೇಗಿರ್ತಾಳೆ ಅಂತಲ್ಲಿ. ಅದು ಬಹುಶಃ ಡೈರೆಕ್ಟರ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಕತೆ ಫುಲ್. ಬಟ್ ತುಂಬಾ ಚಾಲೆಂಜಿಂಗ್ ಅನ್ನೋದಕ್ಕಿಂತ ತುಂಬಾ ಹತ್ತಿರವಾದ ಪಾತ್ರ, ನನಗೆ ಪರಿಚಯವಿದ್ದ ಪಾತ್ರ, ನನಗೆ ತುಂಬಾ ವರ್ಷಗಳಾದ್ಮೇಲೆ ಟೈಟಲ್ ರೋಲ್ ಸಿಕ್ಕಂತ ಒಂದು ಪಾತ್ರ. ಅದಕ್ಕೆ ನಾನು ಖುಷಿಯಾಗಿದೆ. ಲವ್ ಯು ಅಲಿಯಾಗಿ ನಿಮ್ಮನ್ನೇ ಹಾಕೋಬೇಕು ಅಂತ ಇದ್ರು ಟೈಟಲ್ ರೋಲ್ಗೆ. ಇಲ್ಲ, ಹಲವಾರು ಸಿನಿಮಾ ಕೇಳಿದೀನಿ, ಡೇಟ್ಗಳಿಲ್ಲ. ಯಾಕೋ ಕೇಳಿದಾಗ ನನಗೆ ಅವ್ರ ಪಿಕ್ಚರ್ ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಬೇಕು ಅಂತ ಸರ್, ಬೇಕು ಅಂತ. ಇಲ್ಲ, ಇದು ಎಷ್ಟನೇ ಸಿನಿಮಾ ನಿಮ್ಗೆ ಈ ನಿಮ್ಮ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ ಬರ್ತಾ ಇರೋದು? ಸಿನಿಮಾಗಳೆಲ್ಲ ಸೇರಿಸಿದ್ರೆ ನಾನು ಇದು 11ನೇ ಸಿನಿಮಾ. 11 ನನ್ನ ಸಿನಿಮಾಗಳಲ್ಲಿ ನನಗೆ ವೈಯಕ್ತಿಕವಾಗಿ ಒಂದೇ ಅವಾರ್ಡ್ ಸಿಕ್ಕಿರೋದು. ಸಿನಿಮಾಗಳಿಗೆ ನಮ್ಮ ಸಿನಿಮಾಗಳು. ಈ ನ್ಯಾಷನಲ್ ಅವಾರ್ಡ್ಗೂ ನಮ್ಮಮ್ಮನಿಗೂ ಒಂದು ಸ್ಪೆಷಲ್ ನಂಟಿದೆ. ಅದೊಂದು ಸಣ್ಣದೊಂದು ಸ್ಟೋರಿ ಹೇಳ್ಬಿಡ್ತೀನಿ. ನಮ್ಮ ಅಪ್ಪನಿಗೂ ನಮ್ಮ ಅಮ್ಮನಿಗೂ ಲವ್ ಆಯ್ತು. ಲವ್ ಆದಾಗ ಏನು ಅಂದ್ರೆ ಇಬ್ರು ಮಾತಾಡ್ಕೋತಾರೆ ಮದುವೆ ಆಗ್ಬೇಕು ಅಂತ ಅಂದಾಗ ಇಬ್ರು ಹೇಳಿದೇನು ಅಂದ್ರೆ, ನಮ್ಮಪ್ಪ ಹೇಳಿದಂತೆ ನಾನು ಅಟ್ಲೀಸ್ಟ್ ಏನಾದ್ರು ಒಂದು ಸಿನಿಮಾ ಆದ್ರೂ ಮಾಡಿ ಒಂದು ಹಿಟ್ ಕೊಡ್ಬೇಕು, ಇಲ್ಲಾಂದ್ರೆ ಯಾವ ಆಧಾರದ ಮೇಲೆ ನಿನ್ನ ಮದುವೆ ಆಗ್ಲಿ ಏನು ಅಂತ ಬಂದ್ ಕೇಳಲಿ, ನಿಮ್ ಮಗಳನ್ನ ಕೊಡಿ ಅಂತ. ಹೌದು, ನನಗೂ ಆಸೆ ಇದೆ, ನನಗೂ ನ್ಯಾಷನಲ್ ಅವಾರ್ಡ್ ತಗೋಬೇಕು, ಅಲ್ಲಿವರೆಗೂ ಮದುವೆ ಆಗಲ್ಲ ಅಂತ. ಸೊ ಇವ್ರಿಬ್ರಿಗೂ ಈ ಆಸೆ ಇತ್ತು. ಸೊ ಅದಾದ್ಮೇಲೆ 2 ವರ್ಷ ಇಬ್ರಿಗಿಬ್ರು ಟೈಮ್ ಕೊಟ್ಕೊಂಡಿದ್ದು. 2 ವರ್ಷ ಆಯ್ತು. 2 ವರ್ಷ ನಾವೇನ್ ಸಾಧನೆ ಮಾಡ್ತೀವೋ ಮಾಡೋಣ, ಇಲ್ಲ ಅಂದ್ರೆ ಅದಾದ್ಮೇಲೆ ನಮ್ಮ ಮನೆ ಬರ ನೋಡೋಣ, ಹೆಂಗ್ ಬಡತನದಲ್ಲಿ ಇರ್ತೀವೋ, ಖುಷಿಯಾಗಿರ್ತೀವೋ, ಸಾಧನೆ ಮಾಡಿರ್ತೀವೋ, ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಇಬ್ರು 2 ವರ್ಷ ಟೈಮ್ ಕೊಟ್ಕೊಂಡ್ರಂತೆ. ಅದಾದ್ಮೇಲೆ ನಮ್ಮಪ್ಪ ಭೂತಯ್ಯ ನಮಗ ಅಯ್ಯೋ ಆ ತರದೆಲ್ಲ ಸೂಪರ್ ಹಿಟ್ ಪಿಕ್ಚರ್ ಗಳೆಲ್ಲ ಮಾಡಿ ಒಂದು ಸ್ಟಾರ್ ಆಕ್ಟರ್ ಅಂತ ಬಂದಿದ್ದು. ನಮ್ಮಮ್ಮನೂ ಅಷ್ಟೇ, ನಮ್ಮಮ್ಮ ಯಾರಿಗೂ ಕಮ್ಮಿ ಇಲ್ಲ, ಅಬಚೂರಿನ ಪೋಸ್ಟ್ ಆಫೀಸ್ ಅಂತ ಮಾಡಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಇಬ್ರು. ನಮ್ಮಮ್ಮ ಮಾಡಿದಂತ ಫಸ್ಟ್ ಸಿನಿಮಾ ಅಬಚೂರಿನ ಪೋಸ್ಟ್ ಆಫೀಸ್, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. 2 ವರ್ಷ ಆದ್ಮೇಲೆ ಅವ್ರಿಬ್ರು ಡಿಸೈಡ್ ಮಾಡಿ ಮದುವೆ ಆದ್ರು. ಕರ್ನಾಟಕಕ್ಕೆ ಸೃಜನ್ ಲೋಕೇಶ್ ಸಿಕ್ತ.
ಎಲ್ಲಿಗೆ ಲಿಂಕ್ ಮಾಡ್ಕೊಳ್ತಾನೆ ನೋಡಿ ನೋಡಿ. ನ್ಯಾಷನಲ್ ಅವಾರ್ಡ್ ಟು ಸೃಜನ್ ಲೋಕೇಶ್. ನ್ಯಾಷನಲ್ ಅವಾರ್ಡ್ ಬಂತು, ಆಮೇಲೆ ಸೃಜನ್ ಬಂದ್ರು. ಹೇಳ್ಕೊಳ್ಳಿ, ಖುಷಿ ಅದು. ದೇವರಾಜ್ ಸರ್, ನನ್ಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸಿನಿಮಾ ಹುಲಿಯಾ. ಆ ಹುಲಿಯಾ ಸಿನಿಮಾಗೆ ಇನ್ನೊಂದೇನು ಅಂದ್ರೆ ನಮ್ಮ ಅಕ್ಕನಿಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಬಂದಿತ್ತು. ಬಟ್ ಹಿಸ್ ಪರ್ಫಾರ್ಮೆನ್ಸ್ ಇನ್ ದಟ್ ಸಿನಿಮಾ ಇಸ್ ದಿ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್, ವರ್ಲ್ಡ್ ಕ್ಲಾಸ್. ಇಟ್ ಇಸ್ ಹೈ ಸ್ಟ್ಯಾಂಡರ್ಡ್ಸ್ ಹಿ ಸೆಟ್. ಒಂದೊಂದು ಯಾಕಂದ್ರೆ ಆಗಿನ ಟೈಮಲ್ಲಿ ಆ ಒಬ್ಬ ಹೀರೋ ಅಲ್ಲಿ ಆ ಒಂದು ಇನ್ನೋಸೆನ್ಸ್ ಇರ್ಬೋದು, ಆ ಒಂದು ಗತ್ತಿರ್ಬೋದು, ಆ ಒಂದು ಸ್ಟ್ರೆಂತ್ ಇರ್ಬೋದು, ಆ ಒಂದು ಪವರ್, ಅದ್ ಯಾವ ರೀತಿ ಇರ್ಬೇಕು ಅಂತ ತೋರಿಸ್ಕೊಟ್ಟಿದ್ದು ನಮ್ ದೇವರಾಜ್ ಸರ್. ನೋ ಡೌಟ್ಸ್ ಅಬೌಟ್ ಇಟ್. ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್. ನಾನು ಹೇಳಿದಾಗ ಹುಲಿಯಾ ಇರ್ಬೋದು, ಲಾಕಪ್ ಡೆತ್ ಇರ್ಬೋದು, ವೀರಪ್ಪನ್ ಇರ್ಬೋದು, ಈ ತರ ಅದ್ಭುತವಾದಂತ ಒಂದು ಸಿನಿಮಾ ಕೊಟ್ರಿ. ಇವಾಗ ನಿಮ್ಮ ಸಿನಿಮಾಗೆ, ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಹೌ ಆರ್ ಯು ಫೀಲಿಂಗ್ ಸರ್? ಇಟ್ಸ್ ಎಕ್ಸಲೆಂಟ್. ಯಾವುದೇ ಕನ್ನಡ ಸಿನಿಮಾಗೂ ನ್ಯಾಷನಲ್ ಅವಾರ್ಡ್ ಬಂದ್ರೆ ಬಹಳ ಸಂತೋಷ ಆಗುತ್ತೆ. ಇದರಲ್ಲಿ ನಂಜನಗೌಡರು ತಾರಾ ಅವರ ಸಿನಿಮಾಗೆ ಬಂದಿದೆ, ಬಹಳ ಸಂತೋಷ ಆಗ್ತಾ ಇದೆ. ನೋಡಿ ಅವನ್ ಸಿನಿಮಾ ಅನ್ನಲ್ಲ, ಅವನೇ ಹೀರೋ ಪಿಕ್ಚರ್. ರಾಮಕ್ಕನ್ ಸಿನಿಮಾ. ರಾಮಕ್ಕ ನೀವು. ಅದಕ್ಕೆ ಇನ್ನೊಂದು ಏನ್ ಗೊತ್ತಾ? ಹೇಳಿ ಹೇಳಿ. ವೀರಪ್ಪನ್ ಪಿಕ್ಚರ್ ಅಲ್ಲಿ ಯಾರು ವೀರಪ್ಪನ್ ಹೇಳಿ? ಸರ್ ದೇವರಾಜ್ ಸರ್. ಮರಿ ವೀರಪ್ಪನು. ಮರಿ ವೀರಪ್ಪನ್. ಹೌದೇನಾ? ನಾನ್ ಫಸ್ಟ್ ಮರಿ ವೀರಪ್ಪನ್ ಹಾಕಿ ಬೆಳೆದ್ಮೇಲೆ ಇವರು ಹೆಂಗೆ ಯಾವ ಆಧಾರದ ಮೇಲೆ ನಮ್ಮ ಲೋಕೇಶ್ ಅವ್ರನ್ನ ಹಾಕೊಂಡ್ರು ಮರಿ ವೀರಪ್ಪನ್ಗೆ ಅಂತ? ಆ ವಯಸ್ಸಲ್ಲಿ ಅವ್ರ ಟ್ಯಾಲೆಂಟ್ ಮ್ಯಾಚ್ ಆಗ್ತಿದ್ದೆ, ಅದಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆಯವರು ನನ್ನ ಗುರು ಪಾತ್ರ ಮಾಡ್ತಾ ಇದ್ರು ಆ ಚಿತ್ರದಲ್ಲಿ. ಹಾಗಾಗಿ ತಂದೆ ಮಗ ಇಬ್ರು ನನ್ನ ಆ ಕಡೆ ಈ ಕಡೆ ಬಲಗೈ ಎಡಗೈಯಲ್ಲಿ ಇದ್ರು, ನಾನು ಮಧ್ಯ ಇದ್ದೆ. ಸೂಪರ್. ತಾರಮ್ಮ, ಬಲ್ಬುರಿಯಲ್ಲಿ ಕದನ ಪಿಕ್ಚರ್ ಶೂಟಿಂಗ್ ಮಾಡ್ಬೇಕಾದ್ರೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ವಾಟ್ ಈಸ್ ದಟ್? ರಾಮಕ್ಕ ಸಾಂಗ್ ನಮ್ ಇಬ್ರದು ಶಾರ್ಟ್. ಅದ್ರಲ್ಲಿ ಬಲ್ಮುರಿ ಫಾಲ್ಸ್ ಅಲ್ಲಿ ಉರುಳ್ಬೇಕಿತ್ತು ಇಬ್ರು. ಅಲ್ಲ, ನಾನು ಅವಾಗ ಸಣ್ಣ ಇದ್ದೆ. ಅಂದ್ರೆ ಉರುಳ್ಬೇಕಂದ್ರೆ ದಟ್ ಇಸ್ ಅ ಟೆಕ್ನಿಕ್ ದಟ್ ಇಬ್ರು ಒಟ್ಕೊಂಡಿರ್ಬಾರ್ದು. ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಉರುಳಕ್ಕೆ ಬೇಗ ಸಾಧ್ಯ. ಶಾರ್ಟ್ ಒಳಗಡೆ ರಿಹರ್ಸಲ್ ಮಾಡಿದ್ರೆ ಇಬ್ರು ನೆಂದೋಗ್ತೀವಿ ಅಂತ ಹೇಳಿ ಫಸ್ಟ್ ದೂರ ಶಾರ್ಟ್ ಇಟ್ಟು ಉರುಳಿಸಿದ್ರು. ಉರುಳಿಸುವಾಗ ಈ ದೇವು ನನ್ನ ಕತ್ತನ್ನ ಹೀಗೆ ಫುಲ್ ಟೈಟ್ ಇಟ್ಕೊಂಡು ನಂಗೆ ತುಂಬಾ ಅನ್ಕಂಫರ್ಟಬಲ್ ಆಗಿತ್ತು. ಸೊ ಶಾರ್ಟ್ ಕಟ್ ಆದ್ಮೇಲೆ ಅಫ್ಕೋರ್ಸ್ ನಾನು ಬಹುಶಃ ಇಂಡಸ್ಟ್ರಿಲಿ ಅಥವಾ ನಿಜ ಜೀವನದಲ್ಲೋ ಏನೋ ನಾನೊಬ್ಳೆ ಅವನ್ನ ಸಿಂಗುಲರ್ ಅಲ್ಲಿ ಅವನು ಇವನು ಅಂತ ಕರೆಯೋದು, ಬಾರೋ ಹೋಗೋ ಅಂತೆಲ್ಲ ಕರೆಯೋದು. ಸರಿ, ಯಾಕೋ ಇಷ್ಟು ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿದೆ, ನನಗೆ ತುಂಬಾ ಕಷ್ಟ ಆಯ್ತು ರೋಲ್ ಮಾಡೋವಾಗ ಅಂತಂದ್ರೆ ಆಮೇಲೆ ಗೊತ್ತಾಯ್ತು ಅವನಿಗೆ ಇಲ್ಲೆಲ್ಲ ಗಾಜಿನ ಚೂರು ಚುಚ್ಕೊಂಡಿತ್ತು. ನನಗದು ಚುಚ್ಚಬಾರ್ದು ಅಂತ ಅವನು ಇಟ್ಕೊಂಡಿದ್ದ. ನನಗೆ ಆಯ ಆಗ್ಬಾರ್ದು, ನನಗೆ ಚುಚ್ಚಬಾರ್ದು. ಇದು ನಾನು ಲೈಫಲ್ಲಿ ಮರೆಯೋಲ್ಲ. ಆ ಜಾಗದಲ್ಲಿ ದೇವರಾಜ್ ಸರ್ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ಚುಚ್ಕೊಂಡಿದ್ರಲ್ಲ ಅವನು ಚುಚ್ಚಿಸ್ಬಿಡ್ತೀನಿ. ಅಲ್ಲ, ಇವತ್ತು ಥ್ಯಾಂಕ್ಸ್ ಹೇಳ್ಬೇಕು. ಆವತ್ತು ನಾನು ಆ ತಲೆ ಉಳಿಸಿದ್ಕೆ ಇವತ್ತು ನ್ಯಾಷನಲ್ ಅವಾರ್ಡ್ ಬಂದಿರೋದು. ಶಂಕರಣ್ಣ ಯಾವಾಗ್ಲೂ ನಿಮ್ಮನ್ನೇನೋ ರೇಗ್ಸೋರ್ ಅಂತಲ್ಲ, ಏನು ಏನು ಶಂಕರ್ನಾಗ್ ಅವರು? ನಮ್ಮಿಬ್ರಿಗ ಅಲ್ಲ, ನಿಮ್ಗೆ ಇಲ್ಲ ಅಥವಾ ಇಬ್ಬರಿಗೆ ಏನ್ ರೇಗ್ಸೋರು? ದೇವು ಹೇಳಿದ್ರೆ ಚೆನ್ನಾಗಿದೆ. ಏನ್ ಸರ್? ಇಲ್ಲ, ನೀನೇ ಹೇಳು. ನೀನ್ ಹೇಳಮ್ಮ, ನೀನ್ ಹೇಳು. ಈ ವರ್ಷದಲ್ಲಿ ನೀವಿಬ್ರು ಯಾವ ಪಿಕ್ಚರ್ ಅಲ್ಲಿ ಇಲ್ಲ ಅಂತ ಇದ್ರು? ಎಲ್ಲಾ ಪಿಕ್ಚರ್ ಎಲ್ಲಾ ಪಿಕ್ಚರ್ ನಾವಿಬ್ರು ಇರ್ತಿದ್ವಿ. ಓ ಮೈ ಗಾಡ್, ಏನ್ ರೆಕಾರ್ಡ್ ಸರ್! ಎಷ್ಟೇ ಪಿಕ್ಚರ್ ಸರ್ ಇದು? ಪಿಕ್ಚರ್ ಅಲ್ಲ, ಸುಮಾರು ಒಂದು 3-4 ವರ್ಷ. ಆಗ ಚಿತ್ರರಂಗದಲ್ಲಿ ನಾನು ಹೆಂಗ್ ವಿಲನ್ ಆಗಿದೆ, ಇವರು ಬಹಳ ಪಾಪ್ಯುಲರ್ ಸಿಸ್ಟರ್, ಹೀರೋ ಸಿಸ್ಟರು. ಎಲ್ಲಾ ಚಿತ್ರದಲ್ಲೂ ಇವ್ರನ್ನ ಎಳೆದಾಡೋದು ಮಾಡೋದು. ಎಲ್ಲಾ ಪಿಕ್ಚರ್ ಅಲ್ಲೂ ಇವ್ರ ವಿಲನ್ ನಾನು ಒಂದು ವರ್ಷದಲ್ಲೇ ನಾವು ಇಬ್ರು 16 ಸಿನಿಮಾ ಮಾಡಿದ್ವಿ. 16 ಸಿನಿಮಾಸ್ ಟುಗೆದರ್. ಅದಕ್ಕೆ ಶಂಕರ್ ನಾಗ್ ರೇಗ್ಸೋರು, ಯಾವ ಸಿನಿಮಾದಲ್ಲಿ ನೀವಿಲ್ಲ ಹೇಳಪ್ಪ, ನೀವು ಎಲ್ಲಾ ಸಿನಿಮಾದಲ್ಲಿ. ಇವಾಗ ತಾರಮ್ಮನ್ಗೆ ಒಂದು ಆಕ್ಟಿಂಗ್ ಚಾಲೆಂಜ್, 11 ಪಿಕ್ಚರ್ ಅವಾರ್ಡ್ ಬಂದಿದೆ, ನ್ಯಾಷನಲ್ ಅವಾರ್ಡ್. ನಿಮಿಷ ಇದ್ದಾಳಮ್ಮ. ಈಗ ಅವರು ಕ್ಯಾಮ್ರಾ, ಯಾರು ಅವರು? ಅಮ್ಮ ಅಜಿತ್ ಅವರು. ಕಮರ್ಷಿಯಲ್ ಸಿನಿಮಾಲಿ ಒಂದು ತಾಯಿ ಮಗನ್ನ ನೋಡಿದ ತಕ್ಷಣ ಯಾವ ತರ ರಿಯಾಕ್ಷನ್ ಕೊಡ್ತಾಳೆ ಕೊಡಮ್ಮ? ಕಮರ್ಷಿಯಲ್ ಸಿನಿಮಾ ವಿತ್ ಡೈಲಾಗ್ ಕೊಟ್ಬಿಡಿ, ಅವಾಗ ಈಸಿ ಆಗುತ್ತೆ. ಮಗನೇ ಎಲ್ಲಿ ಹೋಗಿದ್ದೆ ಇಷ್ಟ ದಿನ? ನೀನು ಆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಕಮರ್ಷಿಯಲ್ ಸಿನಿಮಾ ಯಾರು ನೀನ್ ಸೈನ್ ಮಾಡಲ್ಲ. ತುಂಬಾ ದಿನದ ನಂತರ ನಿಮ್ ಮಗನ್ ನೋಡ್ತಾ ಇದೀರಾ, ಎಲ್ಲೋಗಿದ್ದೆ ಮಗನೇ ಇಷ್ಟ ದಿನ ಅಂತ. ಅಲ್ಲ, ಕೆಲವು ಡೈರೆಕ್ಟರ್ ಸ್ವಲ್ಪ ಲೌಡ್ ಆಗಿ ಆಕ್ಟ್ ಮಾಡಕ್ ಹೇಳ್ತಾರೆ, ಕೆಲವರು ಸೆಟಲ್ ಆಗಿ ಆಕ್ಟ್ ಮಾಡಕ್ ಹೇಳ್ತಾರೆ. ಅದು ವೆದರ್ ಇಟ್ ಈಸ್ ಕಮರ್ಷಿಯಲ್ ಆರ್ ನಾನ್ ಕಮರ್ಷಿಯಲ್. ಅದೇನು ಸುಮ್ನಿ ನೋಡಿ ಇಲ್ಲ. ಇವಾಗ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಒಂದು ಆಕ್ಟ್ ಮಾಡ್ಬೇಕು ಅಂತ ಡೈರೆಕ್ಟರ್ ಕೇಳಿದ್ರೆ ಯಾವ ತರ ಮಾಡ್ತೀವಿ? ಔಟ್ ಅಂಡ್ ಔಟ್ ಕಮರ್ಷಿಯಲ್. ಓಕೆ ಓಕೆ. ಅಜಿತನ್ ಕ್ಯಾಮ್ರಾ ಅಂದಿದ್ಯಾ ಸದ್ಯ? ಮಗ ಅಂದಿಲ್ಲ. ಆಕ್ಷನ್. ಮಗನೇ ಎಲ್ಲಿ ಹೋಗಿದ್ಯೋ ಇಷ್ಟ ದಿವಸ? ಎಲ್ಲಿದ್ದೆ ಮಗನೇ ನೀನು? ಯಾಕೋ ಇಷ್ಟ ದಿನ ನನ್ ಬಿಟ್ಟು ಹೋಗಿದ್ಯಾ? ಎಲ್ಲೋಗಿದ್ದೆ ಕಂದ, ಹೇಳು.
ಈಗ ಸಟ್ಲ್ ಆಗಿ ಒಂದು ಸಟ್ಲ್ ಆಗಿ ಮೆಲೋ ಡೌನ್ ಮಾಡ್ಕೊಂಡು ಭಾವನೆಗಳನ್ನ ತುಂಬುವಂತ ಒಂದು ಕ್ಯಾರೆಕ್ಟರ್. ಇದು ಸ್ವಲ್ಪ ಜಾಸ್ತಿ ಕಾಮಿಡಿ ಶೋಗ್ ಬಂದು ಏನೋ ಇದಲ್ಲ. ಮಗ ಎಲ್ಲಿ ಹೋಗಿದೆ ಇಷ್ಟ ದಿವಸ? ಯಾಕೋ ನನ್ನನ್ನು ಬಿಟ್ಟೋಗಿದ್ದೆ ಮಗ. ನಾನು ನಿಂಗೆ ನೆನಪೇ ಬರ್ಲಿಲ್ವೇನೋ. ಎಲ್ಲಿ ಹೋಗಿದ್ದೆ ಮಗ? ಅಮ್ಮ ಅಮ್ಮ ನಿನ್ ಅಮ್ಮ ಇಷ್ಟೊಂದ್ ದಿನ ಆಗೋಯ್ತು ನೀವು ಮಜಾ ಪಟಾಕಿ ಬಂದು ಅಲ್ವಾ? 1 ವರ್ಷ ತುಂಬಾ ಸಂತೋಷ ಆಗ್ತದೆ ನಿಮ್ಮನ್ನ ನೋಡಿ. ಸರಿ, ಇವಾಗ ಫಸ್ಟ್ ಅಮ್ಮನ್ಗೆ ಹೇಳಿ ಎಲ್ಲೋಗಿದ್ರಿ ಅಂತ. ಅಮ್ಮ ಕಾಣ್ತಾ ಇಲ್ಲ, ಗ್ಲಾಸ್ ಬಿಚ್ಬಿಟ್ಟಿದೀನಿ ಈಗ. ಸೂಪರ್. ಒಂದು ಹೊಸ ಆಟ ಆಡ್ತಾ ಇದೀವಿ. ಆಟದ ಹೆಸರೇ ಟನ್ ಟನಾ ಟನ್. ಈ ಆಟದ ಹೆಸರು ಟನ್ ಟನಾ ಟನ್ ಅಂತ. ಸೊ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಕೇಳಿ ತಕ್ಷಣ ಟೈಮ್ ಸ್ಟಾರ್ಟ್ ಆಗುತ್ತೆ. 10 ಸೆಕೆಂಡ್ ಇರುತ್ತೆ. ಓಕೆ, ಆ 10 ಸೆಕೆಂಡ್ ಅಲ್ಲಿ ಉತ್ತರ ಕೊಟ್ಟು ಮುಗಿಸಿದ ನಂತರ ಈ ಬಜರ್ ಅನ್ನ ಹೊಡಿಬೇಕು. ಸೊ ಈ ಬಜರ್ ಒತ್ತಿದ್ರೆ ಟೈಮ್ ಸ್ಟಾಪ್ ಆಗುತ್ತೆ. ವೆರಿ ಕ್ಲಿಯರ್. ಓಕೆ, ಯಾರು ಲಾಸ್ಟ್ ಅಲ್ಲಿ ಗೆದ್ದಿರ್ತೀರಾ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೀನಿ. ಓಕೆ, ಸೀರೆ ಆದ್ರೆ ಗಿಫ್ಟ್ ನಂಗೆ ಓಕೆ, ಮೊದಲನೇ ಪ್ರಶ್ನೆ ದೇವರಾಜ್ ಸರ್ ನಿಮ್ಗೆ. ಪ್ರಜ್ವಲ್ ಅಭಿನಯದ 5 ಸಿನಿಮಾಗಳ ಹೆಸರು ಹೇಳಿ. ಸಿಕ್ಸರ್, ಗುಲಾಮ, ನೀನಾದೆ ನಾನು. ಈಗ ತಾರಮ್ಮ, ಯು ಗೆಟ್ ಅ ಚಾನ್ಸ್ ಟು ವಿನ್ 1 ಪಾಯಿಂಟ್. ತಾರಮ್ಮ, ವೇಣು ಸರ್ ಅವರು ಛಾಯಾಗ್ರಾಹಕರಾಗಿ ಮಾಡಿರೋ 5 ಸಿನಿಮಾಗಳ ಹೆಸರು. ಎ ಸ್ಪರ್ಶ. ಇರೋ ನಿಮಿಷ ನಿಧಾನ ಓಡಿಸಿ. ಎ ಸ್ಪರ್ಶ, 2, 1. ಎಷ್ಟು ಖುಷಿ ನೋಡಿ ಇವನಿಗೆ. ನಾನು ಇನ್ನೂ ಎಲ್ಲ ಕ್ಲಾಶ್ ಆಗೋಯ್ತು. ಅಲ್ಲ, ಫಸ್ಟ್ ಇಂದ ಹೇಳ್ಕೊಂಡ್ ಬರೋಣ ಅನ್ಕೊಂಬಿಟ್ಟೆ. ಹೋಗ್ಲಿ, ಟೈಮ್ ಬೇಡ ಹೇಳಿ. ಫಸ್ಟ್ ನಾವು ಆರ್ಡರ್ ಹೇಳಿ ಅಂತ ಕೇಳಿಲ್ಲ. ಯಾವ್ದಾದ್ರು 5 ಸಿನಿಮಾ ಆ ದಿನಗಳು ಟೈಮ್ ಬೇಡ ಹೇಳಿ. ಎ ಸ್ಪರ್ಶ, ಹೇಳ್ತೀನಿ. ಕಟಾರಿ ವೀರ, ಸುರಸುಂದರಾಂಗಿ. ಈಗ ಬಂದಿರೋದು ಯಾವ್ದೋ ಪಿಕ್ಚರ್ಗಳು ಎಷ್ಟೊಂದು ಬಂದಿದ್ದೇವಲ್ಲಪ್ಪ. ಪ್ರೇಮ ಬರಹ. ಅಯ್ಯೋ, ಹೇಳ್ಕೊಡ್ಬಾರ್ದೇನೋ ಹೇಳ್ಬೋದಾಗಿತ್ತಾನೆ. ಜಗುದಾದ. ಅಯ್ಯೋ, ಕರೆಕ್ಟ್ ಹೇಳ್ಬೇಕು ತಾನೆ ನೀನು. ಚೆನ್ನಾಗಿ ಹೇಳ್ದೆ. ಇವ್ರು ಎಕ್ಸಾಮ್ ಬರಿಬೇಕಾದ್ರೆ ಕ್ವಶನ್ ಪೇಪರ್ ಕೊಡ್ರಿ, ತಾಕತ್ತಿದ್ರೆ ಹೇಳ್ರಿ ಅಂದ್ಬಿಟ್ಟು ಇನ್ವಿಜಿಲೇಟರ್ಗೆ ಕೇಳಿರ್ತೀವಿ. ಓಕೆ, ಇಬ್ಬರಿಗೂ ಪಾಯಿಂಟ್ಸ್ ಇಲ್ಲ. ದೇವರಾಜ್ ಸರ್, ಅಯ್ಯೋ, ನೆಕ್ಸ್ಟ್ ಪ್ರಶ್ನೆ. ನೀವು ವಿಲ್ಲನ್ ಆಗಿ ಅಭಿನಯಿಸಿದ 5 ಸಿನಿಮಾಗಳ ಹೆಸರು. ತರ್ಕ, ಉತ್ಕರ್ಷ, ಯುದ್ಧಕಾಂಡ, ಸಂಗ್ರಾಮ, ಸಾಂಗ್ಲಿ ಏನ ಹೇಳು. ವೀರಪ್ಪನ್ ಹೇಳ್ಬೋದಾ? ಆಯ್ತಾ, ಹೇಳಿದ್ದಲ್ಲೋ. 10 ಸೆಕೆಂಡ್ ಅಲ್ಲಿ ಹೇಳ್ಬೇಕು. 4 ವೀರಪ್ಪನ್ ಹೇಳಿಲ್ಲ. ವೀರಪ್ಪನ್ ವಿಲ್ಲನ್, ಹೀರೋ ಕ್ಯಾರೆಕ್ಟರ್ ಅದು. ಇಲ್ಲ ಆಂಟಿ ಹೀರೋ ಅಂತಾರ ಅದಕ್ಕೆ. ಅದೇ ನೆಗೆಟಿವ್ ಕ್ಯಾರೆಕ್ಟರ್. ಇಲ್ಲ, ವಿಲ್ಲನ್ ಅಲ್ಲ. ನಾನು ವೀರಪ್ಪನ್ ಅಲ್ವಾ, ಅದಕ್ಕೆ ಒಪ್ಕೋತಾ ಇಲ್ಲ. ನಾನು ಕ್ಯಾರೆಕ್ಟರ್ ಮಾಡಿದ್ದೀನಲ್ಲ ಅದಕ್ಕೆ. ಓಕೆ, ಇವಾಗ ತಾವು 2 ಕೊಟ್ಟಿದ್ದು ಸ್ಟಾರ್ಟಿಂಗ್ ಅಲ್ಲಿ. 4 ಆದ್ರೂ ಕೊಟ್ರು. ಲಾಸ್ಟ್ ಅಲ್ಲಿ ಪಾಯಿಂಟ್ಸ್ ಯಾರು ಇಲ್ಲ ಅಂದ್ರೆ ಯಾರು ಬೆಟರ್ ಪರ್ಫಾರ್ಮ್ ಮಾಡೋ ಹಂಗೆ ಟೆನ್ಷನ್ ಕೊಡ್ತೀಯ. ಓಕೆ, ತಾರಮ್ಮ, ನೀವು ಅಭಿನಯಿಸಿರೋ 5 ಜನ ಹೀರೋಗಳ ಹೆಸರು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ದೇವರಾಜ್, ಶಂಕರ್ ನಾಗ್. ಸುಮ್ಮನೆ ಎಲ್ಲಾರ ಹೆಸರು ಹೇಳಿದ್ರು ಅವ್ರ ಜೊತೆ ಪಿಕ್ಚರ್ ಮಾಡೋರು ಅಲ್ವಾ? 1-0. ದೇವರಾಜ್ ಸರ್, ಲಾಕಪ್ ಡೆತ್ ಸಿನಿಮಾದಲ್ಲಿ ಅಭಿನಯಿಸಿರೋ 5 ಜನ ಕೋ ಆರ್ಟಿಸ್ಟ್ ಹೆಸರು ಹೇಳಿ. ಸಾಯಿ ಕುಮಾರ್, ಪ್ರಕಾಶ್ ರಾಜ್, ನಿರೋಷ, ಕೃಷ್ಣ, ಟೆನಿಸ್ ಕೃಷ್ಣ. ಹೇಳು. ಇವ್ರು ಹಿಂದೆ ತಿರ್ಗೋದಕ್ಕೆ ಟೆನ್ಷನ್ ನಮ್ಗೆ. ಹಿಂಗ್ ತಿರ್ಕೊಂಡು ಆನ್ಸರ್ ಹೇಳಿಲ್ವಾ? ಇಟ್ ಇಸ್ ವೆರಿ ಸಿಂಪಲ್, ಬಟ್ 10 seconds is the problem. It's okay, you still have a chance, no problem. Okay, ತಾರಮ್ಮ, ಸಿಂಪಲ್ ಆಗಿ ಹೇಳು. ಅವ್ರು ನೋಡಕ್ಕೂ ಭಯ ನನಗೆ. ವೆರಿ ಸಿಂಪಲ್. ರೇನ್ಬೋ ಅಲ್ಲಿ ಇರುವಂತಹ ಬಣ್ಣಗಳ ಹೆಸರು ಹೇಳಿ. ಅಯ್ಯೋ, ಕೆಂಪು, ನೀಲಿ, ಹಸಿರು, ಹಳದಿ, ಆರೆಂಜ್. ಅಷ್ಟೇ ಆಯ್ತಲ್ಲ? ಎಲ್ಲ ಹೇಳಿರೋದು. ಇನ್ನೆರಡು ಯಾವ್ದೇನಮ್ಮ? ಓ, ವೈಲೆಟ್. ವೈಲೆಟ್. ಹೇಳ್ಕೊಡ್ಬೇಕು ನನಗೆ. ನಿಮ್ಗೆ 10 ಸೆಕೆಂಡ್ ಕೊಡ್ತೀನಿ.
ಹಾಕು 10 ಸೆಕೆಂಡ್, 1 ನಿಮಿಷ ಹೇಳಿ ಸರ್. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್. ಹೇಳಿದ್ನಲ್ಲ ಎಲ್ಲಿ 5 ಹೇಳಿದ್ರಿ. ಆರೆಂಜ್, ನೀವು ಫಸ್ಟ್ ಯಾವ್ದ್ರಲ್ಲೂ ಬ್ಲಾಕ್ ಸೇರ್ಸಿದ್ರಿ. ಬ್ಲಾಕ್ ಎಲ್ಲಿದೆ? ಬ್ಲೂ ಬೆಳ್ಳಿ ಎಣಸಕ್ಕಾಗಿತ್ತು. ಸಾರಿ, ನೋ, 1-0 ಸರ್. ಚಾನ್ಸ್ ಇನ್ನ ಇದೆ. ಸಮ್ಮರ್ ಅಲ್ಲಿ ನಮಗೆ ಶೆಕೆ ಕಡಿಮೆ ಆಗೋದಕ್ಕೆ ಬಳಸುವ 5 ವಿಧಾನಗಳು ಯಾವ್ದ್ಯಾವ್ದು ಅಥವಾ ವಸ್ತುಗಳು? AC, ಏರ್ ಕೂಲರು, ಥರ್ಮೋಸೂಟು, ಐಸ್ ಕ್ರೀಮ್, ಫ್ಯಾನು, ಫ್ರಿಡ್ಜು. ಮಿಸ್ಟರ್ ಲೋಕೇಶ್, ಇರಿ ಇವರು ಪಾಯಿಂಟ್ ಬರ್ಬೇಕಾಗಿರೋದು ಇವ್ರಿಗೆ. ಅರ್ಥ ಆಯ್ತಾ? ಇವ್ರು ಹೆಲ್ಪ್ ಮಾಡ್ತಾರೆ. 10 ಸೆಕೆಂಡ್ ಹಾಕೋ ಹೇಳಮ್ಮ. ಏನು? 5 ಐಸ್ ವಾಟರು, ಫ್ಯಾನು, AC, ಏರ್ ಕೂಲರ್ ಅಂಡ್ ಏರ್ ಕಂಡೀಷನರ್. ಹಿಂಗ ಫ್ಯಾನ್ ಅಲ್ಲ, ಇದೇನ್ ಹೇಳ್ಬಿಡು. ಐಸ್ ಕ್ರೀಮು. ಗೆದ್ದಿದ್ದೀನಿ. ಇದು ಆಕ್ಚುಲಿ ನಾನು ದೇವರಾಜ್ ಸರ್ ಪಾಯಿಂಟ್ ಕೊಡ್ತೀನಿ. ಅವ್ರು ಆಕ್ಚುಲಿ ಕರೆಕ್ಟ್ ಆಗಿ ಎಲ್ಲ ಹೇಳೋ ಬರ್ಬೇಕಾದ್ರೆ ಇವ್ರು ಡಿಸ್ಟರ್ಬ್ ಮಾಡಿದ್ರು. ಹೆಲ್ಪ್ ಮಾಡಿದ್ ಮಗನೇ. ಅದೇ ಡಿಸ್ಟರ್ಬೆನ್ಸ್. ಸರ್ಟನ್ ಟೈಮ್ಸ್ ಹೆಲ್ಪ್ ಇಸ್ ಆಲ್ಸೋ ಡಿಸ್ಟರ್ಬೆನ್ಸ್. ಪೆನಾಲ್ಟಿ. ಸಾರಮ್ಮ, ಇದು ಹೇಳಿಲ್ಲ ಅಂದ್ರೆ ನಂಗೆ ತುಂಬಾ ಈಸಿ ಇದು. ಬಿರಿಯಾನಿ ಮಾಡಲು ಬಳಸುವ 5 ಪದಾರ್ಥಗಳು ಹೇಳಪ್ಪ. ಅಕ್ಕಿ, ಮಟನ್ ಆದ್ರೆ ಚಿಕನ್ 1, ಚಕ್ಕೆ, ಲವಂಗ, ಏಲಕ್ಕಿ 5 ಸಾಮಾನು ಹೇಳ್ಬಿಟ್ಟಿದೀನಿ. ಓಕೆ, 2-1 ದೇವರಾಜ್ ಸರ್, ಕಮಾನ್, ಲಾಸ್ಟ್ ಚಾನ್ಸ್. ವೆರಿ ಈಸಿ. 5 ಬಗೆಯ ಸೀರೆಗಳ ಹೆಸರು ಹೇಳಿ. ಕಾಂಜೀವರಂ, ಧರ್ಮಾವರಂ, ಮೈಸೂರು ಸಿಲ್ಕು, ಕಾಟನ್ನು, ಆಮೇಲೆ ರಾ ಕಾಟನ್. ಒತ್ತಿ ಸರ್, ಒತ್ತಿ. ಈಕ್ವಲ್ ಆಗಿದೆ ಈಗ. ಲಾಸ್ಟ್ ಕ್ವೆಶ್ಚನ್. ಓಕೆ, ಹೇಳಿದ್ರೆ ತಾವು ವಿನ್ನು. ಓಕೆ, ಇಲ್ಲ ಅಂದ್ರೆ ಇರೋ ಪೈಪೋಟಿಯಲ್ಲಿ ಅವ್ರು ವಿನ್ ಆಗ್ತಾರೆ. ಹೇಳ್ಕೊಡೋ ನನ್ಗೂ. ಅದು ನೀವೇ ಕೊಡ್ತಾರೆ ಪಾಯಿಂಟ್. ತಾರಮ್ಮ, ಸ್ವಲ್ಪ ಈಸಿ ಇದೆ ಹೇಳು. ಮುದ್ ಮಾಡೊಂಚೂರು. ಈಸಿ ಇದೆ ಹೇಳೋ ಮಗನೇ, ಈಸಿ ಇದೆ ಹೇಳೋ. ಹೇರ್ ಸ್ಟೈಲ್ ಕೆಡಿಸ್ಬೇಡಿ. ಅದೇ ಅವನು ಎಷ್ಟು ಚೆನ್ನಾಗಿದೆ ಅಲ್ಲ. ಅವ್ರದ್ದು ಹೇಳಿದ್ದು ಹೇರ್ ಸ್ಟೈಲ್ ಕೆಡಿಸಿ ಅಂತ. ತಾರಮ್ಮ, ತಾವು ತಾಯಿಯಾಗಿ ಅಭಿನಯಿಸಿರುವ 5 ಸಿನಿಮಾ ಹೆಸರು ಹೇಳಿ. ಉಳಿದವರು ಕಂಡಂತೆ, ಬಿರುಗಾಳಿ. ಹೇಳು ಬೇಗ. ಉಳಿದವರು ಕಂಡಂತೆ ಬಿರುಗಾಳಿ. ಅಯ್ಯಯ್ಯೋ, ಆಯ್ತು, ಟೈಮ್ ಆಗೋಯ್ತು. ಕಿರಾತಕ ಆಯ್ತು, ಕೆಂಪೇಗೌಡ. ಕಿರಾತಕ ಆಯ್ತು, ಕೆಂಪೇಗೌಡ. ಅಯ್ಯೋ, ಭರ್ಜರಿ, ಮೊದಲ ಸಲ. ಎಷ್ಟು ಇದೆ? ಎಷ್ಟೊಂದಿದೆ, ನೆನಪು ಬರಲ್ಲ. ಸುಮ್ನೆ ಆಕ್ಟ್ ಮಾಡ್ಬಿಟ್ಟು ಪಿಕ್ಚರ್ ಮುಗ್ದೋಯ್ತು, ಆಯ್ತು, ಟಾಟಾ ಬಾಬಾಯ್ ಅಂತ ಎಲ್ಲ ನೆನ್ಪಿಟ್ಕೋಬೇಕು. ಇವತ್ತು ಈ ನಮ್ಮ ಟಂಟನಾಟನಲ್ಲಿ ಗೆದ್ದಿರೋದು ದೇವರಾಜ್ ಸರ್. ಅವ್ರು ಏನಕ್ಕೆ ಅಂದ್ರೆ, ಒಂದು ತಾವು ಡಿಸ್ಟರ್ಬ್ ಮಾಡಿದಕ್ಕೆ, ಇನ್ನೊಂದು ಅಟ್ಲೀಸ್ಟ್ ಒಂದು ಪ್ರಶ್ನೆಗೆ 4 ಆಪ್ಷನ್ ಆದ್ರೂ ಕೊಟ್ರು. ತಾವು 2ಕ್ಕೆ ಮುಂದೆ ಹೋಗ್ಲೇ ಇಲ್ಲ. ಇವ್ರ ಗಂಡನ ಬಗ್ಗೆ ಹೇಳಿದ ತಕ್ಷಣ 2 ಪಿಕ್ಚರ್, ಯಾವ್ದು ಪಿಕ್ಚರ್, ಸ್ಪರ್ಶ. ಹೆಬ್ಬೆಟ್ ರಾಮಕ್ಕ ಈ ಚಿತ್ರದ ನಿರ್ದೇಶಕರು ಬಂದಿದ್ದಾರೆ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್, ನ್ಯಾಷನಲ್ ಅವಾರ್ಡ್ ಬಂದಿದೆ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು. ಸೊ ಬಹಳ ಖುಷಿ ಆಗ್ತಿದೆ. ಹೇಳಿದ್ನಲ್ಲ, ಇಷ್ಟೊಂದು ಸಿನಿಮಾಗಳಿಗೆ ಒಂಥರ ಅವಾರ್ಡ್ಗಳು ಬಂದಾಗ ನಮ್ಮ ಕನ್ನಡ ಸಿನಿಮಾ ಯಾವ ಮಟ್ಟಕ್ಕೆ ಏರುತ್ತೆ ಅನ್ನೋದ್ರಲ್ಲಿ ಯಾವ ಒಂದು ಡೌಟೇ ಇಲ್ಲ. ಸೊ ಹೇಗೆ ಅನಿಸ್ತಾ ಇದೆ ಸರ್, ಅವಾರ್ಡ್ ಬಂದಾಗ ಏನ್ ಅನಿಸ್ತು? ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ರಾಜ್ಯ ಪ್ರಶಸ್ತಿಗಳು ಬಂದಿದೆ, ಆದ್ರೆ ರಾಷ್ಟ್ರ ಪ್ರಶಸ್ತಿ ಅಂತ ಅಂದಾಗ ನಮ್ಗೆ ಇಲ್ಲಿ ನಮ್ಮ ಸಿನಿಮಾನೇ ಬಹಳ ಗ್ರೇಟ್ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ 16 ಭಾಷೆಗಳ ಮಧ್ಯೆ ಬಂದಾಗ, ಆಮೇಲೆ ಬಹಳ ದೊಡ್ಡ ದೊಡ್ಡ ಸ್ಟಾಲ್ ಅವಾರ್ಡ್ಸು, ಬೇಕಾದಷ್ಟು ನ್ಯಾಷನಲ್ ಅವಾರ್ಡ್ ಈಗಾಗಲೇ ತಗೊಂಡ್ರವರು ಅಲ್ಲಿರ್ತಾರೆ ಕ್ಯೂನಲ್ಲಿ. ಅವರೊಳಗಡೆ ನಾವು ನಿಂತಾಗ ಎಲ್ಲಿ ಸಲ್ತೀವಿ ಅಂತದ್ದು ಗೊತ್ತಿರೋದಿಲ್ಲ. ಅದ್ರ ಮಧ್ಯೆ ಎಲ್ಲೋ ಒಂದು ನಮ್ಮ ಸಿನಿಮಾನ ಪಿಕ್ ಮಾಡಿದ್ದಿದೆಯಲ್ಲ, ಅದು ಬಹಳ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಕನ್ನಡಕ್ಕೆ ತಂದ ಒಂದು ಗೌರವ ಅಂತ ಒಂದು ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ತಂದೆ ಜೊತೆ ಸಾಕಷ್ಟು ಕೆಲಸ ಮಾಡಿದೀರಾ. ಈ ಸಂಕ್ರಾಂತಿ ಸಿನಿಮಾ ಮಾಡ್ಬೇಕಾದ್ರೆ ಪೈಪೋಟಿಲಿ ಇಬ್ರು ದಿನ ನಾನ್ ವೆಜ್ ಮಾಡೋದಕ್ಕೆ ಜಗಳಾಡೋರಂತಲ್ಲ, ಸರಿತಾ ಮೇಡಮ್ ನಮ್ಮಪ್ಪ. ನಾವು ಯಾವ ಮನೇಲಿ ಶೂಟಿಂಗ್ ಮಾಡ್ತೀವಿ ಅವತ್ತು ಬೆಳಗಿನ ಸಂಜೆವರೆಗೆ ಅಲ್ಲಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಮನೆ ಹೆಂಗಸರನ್ಗೆ
ಇದ್ ಮಾಡ್ಬಿಟ್ಟು ಯಾವ್ದೋ ಒಂದು ಡಿಶ್ ಇಂದ ಪ್ಲಾನ್ ಮಾಡಿರೋರು. ಲೋಕೇಶ್ ಅವರು ಬಹಳ ಒಳ್ಳೆ ಕುಕ್ಕು, ನಿಮ್ಗೆ ರುಚಿ ಸಿಕ್ಕಿದೆಯಲ್ಲ ಗೊತ್ತಿಲ್ಲ. ಅವರಿಂದಾನೇ ನಾನು ಅಡಿಗೆ ಕಲ್ತಿದ್ದು. ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಓಕೆ. ಸೊ ಅವ್ರೊಂದ್ ದಿವಸ ಒಂದು ಡಿಶ್ ಮಾಡೋರು, ನಾಟಿ ಕೋಳಿ. ಮತ್ತೆ ಅಲ್ಲಿ ಸಿಕ್ತಿದ್ದು ನಾಟಿ ಕೋಳಿ. ನಾಟಿ ಕೋಳಿ ತರಿಸೋದು, ಅವ್ರಿಗೆ ಏನೇನ್ ಬೇಕೋ ಎಲ್ಲ ಮಾಡೋದು. ಒಂದ್ ದಿವಸ ನೆಕ್ಸ್ಟ್ ಡೇ ಸರಿತಾ ಅವರು ನಾನೇನ್ ಕಮ್ಮಿ ಅನ್ಬಿಟ್ಟು ಆಂಧ್ರ ಸ್ಟೈಲಲ್ಲಿ ಇವ್ರು ಮಾಡೋರು. ಒಟ್ಟಾರೆ ಅವರು ನಾಯ್ಡು ಸ್ಟೈಲಲ್ಲಿ ಮಾಡೋರು, ಇವರು ಆಂಧ್ರ ಸ್ಟೈಲಲ್ಲಿ ಮಾಡೋರು. ಬಟ್ ಚೆನ್ನಾಗಿರ್ತಿತ್ತು. ನಮ್ಗೇನಂತಂದ್ರೆ ಸುಂದರ್ರಾಜು, ಇವರು ಲೋಕನಾಥ್ ಅವರು ಮತ್ತೆ CR ಸಿಂಹ ಅವರೆಲ್ಲ ಕೂತು ತಿನ್ನುವಾಗ ಎಲ್ಲರಿಗೂ ಬೆವರು, ಮುಖ ಮೂಗು ಎಲ್ಲದನ್ನೂ ಒರೆಸ್ಕೊಳ್ತಾ ಊಟ ಮಾಡ್ಬೇಕಾಗದು. ಅಷ್ಟು ಖಾರ ಇರ್ತಾ ಇತ್ತು. ಅವರಿಬ್ರು ಮಾತ್ರ ಬಹಳ ಎಂಜಾಯ್ ಮಾಡೋರು, ಚೆನ್ನಾಗಿತ್ತು. ಯಾಕಂದ್ರೆ ಅವ್ರಿಬ್ರಿಗೂ ಸ್ವಲ್ಪ ಖಾರ ಜಾಸ್ತಿ ಇಷ್ಟ. ಹಾಗಾಗಿ ನಾನು ಒಂಚೂರು ಖಾರ ಅಂದ್ಬಿಟ್ರೆ ಇವ್ರಿಗೆ ಸಿಟ್ಟು ಬರೋದು. ಏನ್ ಖಾರ, ಬಹಳ ಚೆನ್ನಾಗಿದೆ, ನೀವು ನಾಳೆ ಮಾಡಿ ಗೊತ್ತಾಗುತ್ತೆ. ಅವ್ರು ಇದಕ್ಕಿಂತ ಖಾರ ಮಾಡೋರು. ಸರಿ ಸರ್, ಸೂಪರ್ ಸರ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಒಂದು ಸಿನಿಮಾಗೆ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕ್ರಿಕೆಟ್ ಆಡಕಂತ ಬಂದವ್ರೆ ಅದೇನ್ ಕಿಸ್ತು ದಬಾಕ್ತಾರೆ. ಕ್ರಿಕೆಟ್ ಆಡಕಂತ ಬಂದವ್ರೆ ಅದೇನ್ ಕಿಸ್ತು ದಬಾಕ್ತಾರೆ. ಬ್ಯಾಟು ಚೆಂಡು ತಂದ್ಬಿಟ್ಟವ್ರೆ, ಜರ್ಸಿ ಬೇರೆ ಹಾಕ್ಬಿಟ್ಟವ್ರೆ, ಕಪಿಗಳು ಪ್ಲೇಯರ್ಸ್ ಆಗ್ಬಿಟ್ಟವ್ರೆ. ಕ್ರಿಕೆಟ್ ಆಡಕಂತ ಬಂದ್ ಮಿಸ್ಟರ್ ಸ್ತ್ರೀಲಿಂಗ ಪುಲ್ಲಿಂಗ ಇವತ್ತು ಕೆಚ್ಚಿ ಕೆಡವಾಕ್ಬಿಡ್ತೀನಮ್ಮ. ಓ ಮೈ ಗಾಡ್. ನಾನು ಆಟದಲ್ಲಿ ಹೇಳಿದ್ದಮ್ಮ, ನಾನೇನ್ ಕಬಡ್ಡಿಲಿ ಅನ್ನ, ಕ್ರಿಕೆಟ್ ಆಟದಲ್ಲಿ ಕಿಸ್ಗೇಲ್. ಕಿಸ್ಗೇಲ್ ಅಲ್ಲ, ಕಿಸ್ಗೇಲ್. ನೀವು ಕೆಚ್ಚಿ ಕೆಡವಾಕಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಬಾಲ್ ಇಸ್ ಇನ್ ಮೈ ಕೈ. ಏನ ಇದು, ಯಾರ ನೀವು ಮೈ ಕೈ ಅನ್ಕೊಂಡು ನೋಡಿದ್ರ ಮಿಸ್ಟರ್ ಪುಲ್ಲಿಂಗ, ನಮ್ಮನ್ನ ನೋಡ್ಬಿಟ್ಟು ಜನ ಯಾರ್ ನೀವು ಅಂತ ಕೇಳ್ತಾರೆ ಅಂತ ಹೇಳಿದ್ನಲ್ಲ, ಅದು ಹಂಗೆ ಆಗ್ತಾ ಇದೆ. ರಿಯಲಿ ಫ್ಯಾಂಟಾಸ್ಟಿಕ್ ಸ್ಕೇಲ್. ಏನಿದು ಮಿಸ್ ಗೇಲ್ ಏನು, ಅವನ್ ಪುಲ್ಲಿಂಗ ಏನು, ಈ ತರದ ಹೆಸರಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ನಾನು ಯಾರು ನೋಡೇ ಇಲ್ವಲ್ಲೋ. ಇವತ್ತಿಂದ ನೋಡ್ತೀಯ ಕೋಬ್ರಾ? ಏನಂದ ನೀನು? ಇವತ್ತಿಂದ ನೋಡ್ತೀಯ ಕೋಬ್ರಾ? ಕೋಬ್ರಾ ಅಂತ ಕರೆಯೋದು ಈ ನಮ್ಮನೆ ಕುರಿ ಅಲ್ವಾ? ಆಯ್ಕೊಂಡ್ ತಿನ್ನೋ ಕುರಿ ನಾನೇ. ದಡ್ಡ, ನಾನು ಆಯ್ಕೊಂಡ್ ತಿನ್ನೋನು ಅಂತ ಹೇಳಿಲ್ಲ, ಬರೀ ಕುರಿ ಅಂದಿದ್ದು. ನಾನೇ ಮರ್ಯಾದೆ ಕಳ್ಕೊಂಡ್ಬಿಟ್ನಲ್ಲ, ಎಂತ ಕೆಲಸ ಮಾಡ್ದೆ? ನನ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಇವನ್ ಯಾರ ಇವನು? ಆಯ್ಕೊಂಡ್ ತಿನ್ನೋನ್ ಹತ್ರ ಕಿತ್ಕೊಂಡ್ ತಿನ್ನೋನ್ ಇರ್ತಾನಲ್ಲ, ಅವನು. ಏನೋ ಇದು ಕೆಟ್ಟಪ್ಪು. ಎಜುಕೇಟೆಡ್ ತರ ಪೋಸ್ ಕೊಟ್ಕೊಂಡು ಓಡಾಡೋದಲ್ಲಮ್ಮ. ಈ ಗೆಟಪ್ ನೋಡಿದ್ರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹೇಳ ಮಿಸ್ಟರ್ ಪುಲ್ಲಿಂಗ. ಓಕೆ ಗೇಲ್, ನೋಡಿ ಸರ್, ನಾವು ಈ ಸಲ TPL T20 ಕ್ರಿಕೆಟ್ ಲೀಗ್ ಹೋಗ್ತಾ ಇದ್ದೀವಿ. TPL ಅಂದ್ರೆ ಏನು ಅಂತ ಪುಡ್ಚೇಳ, ಅವೆಲ್ಲ ಗೊತ್ತಾಗಲ್ಲ ಇವನ್ಗೆ. TPL ಅಂದ್ರೆ ನನಗೆ ಗೊತ್ತು ಕಣ. ತಗಡ್ ಪಾರ್ಟಿ ಲೀಗ್ ತಾನೆ. ತಗಡ್ ಪಾರ್ಟಿ ಲೀಗ್ ಅಲ್ಲ ದೇವ್ರ ಸರ್, ಅದು ತಟ್ಟೋಣ ಪ್ಲೀಸ್ ಲೀಗ್ ಅಂತ. ತೆಗೆದು ಅದು TPL ಅಂದ್ರೆ ಮೇಡಮ್ ಟೈಮ್ ಪಾಸ್ ಲೀಗ್ ಅಂತ. ಟೈಮ್ ಪಾಸ್ ಲೀಗ್ ಕರೆಕ್ಟ್ ಆಗಿ ಹೇಳಿದ್ರಿ. ಅವನ್ ಯಾಕ ನುಳಿತಾನೆ? ಅದು ಲಾಸ್ಟ್ ಮ್ಯಾಚ್ ಅಲ್ಲಿ ಡೇಂಜರ್ ಜಾಗಕ್ಕೆ ಬಾಲ್ ಬಿದ್ದುಬಿಟ್ಟು ಹಿಂಗ್ ಆಡ್ತಾನೆ. ಡೇಂಜರ್ ಜಾಗ? ಡೇಂಜರ್ ಜಾಗ ಅಂದ್ರೆ ಯಾವ್ದು? ಲೋಯರ್ ಬ್ಯಾಕ್. ಲೋಯರ್ ಬ್ಯಾಕ್. ಏಯ್ ಕ್ರಿಕೆಟ್ ಆಡೋದು ಮುಂದ್ಗಡೆ ತಾನೆ, ಮುಂದೆ ಏಟ್ ಬಿಡ್ಬೇಕು, ಹಿಂದ್ಗಡೆ ಹೆಂಗ ಲೋವರ್ ಬ್ಯಾಕ್ ಬಿತ್ತು ಏಟು? ಅದು ಬೌಲರ್ ತುಂಬಾ ನಾಟಿ, ಇವನು ಗೂಗ್ಲಿ ಹಾಕ್ದ, ಬಾಲ್ ಹಿಂಗ್ ಬಂದು ಇಲ್ಲಿ ಹಿಂಗ್ ಬಿತ್ತು. ಅದೇಗೋ ಎರಡು ಪಿಚ್ ಬಿದ್ದು ಹಿಂಗ್ ಬಂದು ಹಿಂದೆ ಬಂದು ಎರಡು ಪಿಚ್ ಬೀಳ್ದೆ ಒಂದ್ ಪಿಚ್ ಬೀಳ್ಬೇಕಾಗದು ಗೊತ್ತಾಗದು.
ಅಯ್ಯೋ ದೇವ. ಅಪ್ಪ ಈ ಟೈಮ್ ಪಾಸ್ ಎಲ್ಲಿ ನಡೀತಾ ಇರೋದು? ಮೇಡಮ್ ಟೈಮ್ ಪಾಸ್ ಲೀಗ್ ಕ್ರಿಕೆಟ್ ಎಲ್ಲಿ ನಡೀತದೆ? ಬಾತ್ರೂಮ್ ಒಳಗ ನಡೀತದೆ, ಮನೆಲ್ಲ ನಡೀತದೆ, ಸ್ಟೇಡಿಯಂ ಗ್ರೌಂಡ್ ಅಲ್ಲಿ ಅಟ್ಟು ಗೊತ್ತಾಗಲ್ಲ ನಮ್ ಕೋಬ್ರಿಗೆ. ಅನ್ಎಜುಕೇಟೆಡ್. ವೆಲ್ ಸೆಡ್ ಮಿಸ್ಟರ್ ಗೇಲ್. ದೂರದಿಂದಾನೆ ಮಾತಾಡ. ಕ್ರಿಕೆಟ್ ಬಗ್ಗೆ ನಿನಗೆ ಬೇಜಾನ್ ನಾಲೆಡ್ಜ್ ಇದೆ ಅಂತ ಆಯ್ತು. ಕ್ರಿಕೆಟ್ ನ ಹಂಗೆ ಏನದು? ಅರ್ದು ಕುಡ್ದು ಬಿಟ್ಟಿದೀನಿ ಅಂತ. ಮಕ ಮುಚ್ಚ. ಅದು ಅರ್ದು ಚಿಂದಿ ಮಾಡಿ ಅಲ್ಲ, ಅರ್ದು ಅರಿಯೋದು. ಅದು ಅರ್ದು ಕುಡಿಯೋದಂತಲ್ಲ. ಹರಿಯದ್ ನನ್ ಕೆಲ್ಸ, ಹರಿಯದ್ ನಿಮ್ ಕೆಲ್ಸ. ಅಪ್ಪ ನೀವ್ ಅದ್ ಏನೇ ಅರ್ಧ ಕುಡಿದ್ರು ಬೆಳಗ್ಗೆ ಪ್ರಾಬ್ಲಮ್ ಆಗಲ್ವೇನೋ? ಹಿಂಗ್ಯಾಕಪ್ಪ? ಚೆನ್ನಾಗಿ ಅರ್ದಿರ್ತಾನಲ್ಲ, ಜೀರ್ಣ ಆಯ್ತದೆ. ಅಯ್ಯೋ ದೇವ. ಆಯ್ರಿ ಹೋಗ್ಲಿ. ಕ್ರಿಕೆಟ್ ಅಂದ್ರೆ ಏನ್ ಫಸ್ಟ್ ಅದನ್ನ ಹೇಳು. ಮಾನ ಮರ್ಯಾದೆ ಎಲ್ಲ ಜಗ್ಬೇಡ. ಕ್ರಿಕೆಟ್ ಅಂದ್ರ ಏನು ಅಂತ ಕ್ರಿಕೆಟ್ ಪ್ಲೇಯರ್ಸ್ ಕೇಳ್ತಾ. ನೀನ್ ಹೇಳಪ್ಪ, ನೀನ್ ಹೇಳು. ನೋಡು ಕೋಬ್ರ, ಕ್ರಿಕೆಟ್ ಅಲ್ಲಿ 11 ಜನ ಇರ್ತಾರೆ. ಸರಿ. 11 ಜನನು ಒಂದು ಬಟ್ಟೆಗಳು ಹಾಕೊಂಡು ಒಂದು ಗ್ರೌಂಡ್ ಬರ್ತಾರೆ. ಎಲ್ಲ ಸುತ್ತ ನಿಂತ್ಕೋತಾರೆ. ಒಂದಷ್ಟು 8-9 ಕಲ್ಲುಗಳನ್ನ ಜೋಡಿಸಿರ್ತಾರೆ. ಬಾಲ್ ತೆಗೆದು ಕಲ್ಲಿಗೆ ಎಸಿತಾರೆ. ಆ ಕಲ್ಲು ಬಿದ್ದೋಗ್ಬಿಡ್ತದೆ. 11 ಜನನು ದಿಕ್ಕಪಾಲಾಗಿ ಓಡ್ಬಿಡ್ತಾರೆ. ಇರಿ, ಫುಲ್ ಕೇಳ್ಕೊಂಡಿಲ್ಲ ನೀವು, ಅದಕ್ಕೆ ಗೊತ್ತಾಯ್ತಿಲ್ಲ ನಿಮ್ಗೆ. ಆ ಬಾಲ್ ಸಿಗೋ ಅಷ್ಟಕ್ಕೆ ಕಲ್ಲ ಜೋಡಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಬಾಲ್ ತಗೊಂಡ್ ಬಾರಿಸ್ತಾರೆ. ಅದು ಲಗೋರಿ ಕಣು. ಹಂಗ ಚರ್ರ ಪರ್ರ ಅಂತ ಉಚ್ಕೋಬೇಕು. ಹಂಗ ಏಟ್ ಬೀಳ್ತಾರೆ. ಕ್ರಿಕೆಟ್ ಮತ್ತೆ ಇದನ್ನ ಇಟ್ಕೊಂಡೆ ಓಡಾಡ್ತಿದ್ಯಾ? ಹೌದು. ಅಷ್ಟು ಗೊತ್ತಿಲ್ವಾ ಮೇಡಮ್? ನಾವು ಗ್ರೌಂಡ್ ಅಲ್ಲಿ ಆಟ ಆಡ್ತಿರ್ತೀವಲ್ಲ, ದನ ಕರುಗಳು ಮೇಯಕ್ ಬಂದ್ಬಿಡ್ತಾವೆ. ಅಂತ ಹೊಡಿಯಕ್ಕೆ ಬ್ಯಾಟು. ಇದೆಲ್ಲ ಯಾಕೋ ಅಂದ್ರೆ ಇದು ಸರ್, ಇವನಿಗೆ ಗೊತ್ತಿಲ್ಲ ಆಕ್ಚುಲಿ ಕ್ರಿಕೆಟ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಆಕ್ಚುಲಿ ಬ್ಯಾಟ್ ಕೊಡಿ. ದೂರದಿಂದ. ಥ್ಯಾಂಕ್ ಯು. 11 ಜನ ಬರ್ತಾರೆ ಸರ್. ವಿಕೆಟ್ ಇರುತ್ತೆ ಸರ್, ಇಲ್ಲಿ 3 ಇಲ್ಲಿ 3. ಆ ವಿಕೆಟ್ ತಗೊಂಡು ನೀಟಾಗೆ ಹಿಂಗೆ ಗೀರ್ ಎಳಿಬೇಕು ಸರ್. ಚೌಕ ಬಾಕ್ಸ್ ಎಳ್ದು ಈ ಕಡೆ ಸೆಂಟ್ರಿಗೆ 2, ಇಲ್ಲಿ ಸೆಂಟ್ರಿಗೆ 1 ಲೈನ್ ಹಾಕೋಬೇಕು ಸರ್. ಆಮೇಲೆ ಬಚ್ಚ ತಗೋಬೇಕು ಸರ್. ಬಚ್ಚ ಸರ್, ಕಲ್ ಬರುತ್ತಲ್ಲ ಪೀಸ್. ಬಚ್ಚ ತಗೊಂಡು ಹಿಂಗೆ ಎಸ್ಬಿಟ್ಟು am I right? ಗೊತ್ತಿಲ್ಲ ಕ್ರಿಕೆಟ್ ಅಂದ್ರೆ. ಇಡಿಯಟ್, ಮಾನ ಮರ್ಯಾದೆ ಇದೆಯಾ ನಿನ್ಗೆ? ಇದನ್ ಯಾರಾದ್ರು ಕ್ರಿಕೆಟ್ ಅಂತಾರ? ಬೈಲಿ ತಿರ್ಕ. ಇದೆ ಸರ್ ಕ್ರಿಕೆಟ್. ಎಲ್ಲ ಮಾತಾಡು. ಏನ್ ಗೆಲ್? ಇದೇ ಹೇಳದ್ನಲ್ಲ ಕ್ರಿಕೆಟ್ ಅಂತ. ಸರಿ ಹೋಗ್ಬಿಟ್ಟಲ್ಲ. ಯುವರ್ ಬ್ಯಾಕ್ ಇಸ್ ಕರೆಕ್ಟ್. ಯಾ. ಓ, ಇದು ಗೂಗ್ಲಿ ಬಂದು ಲೋವರ್ ಬ್ಯಾಕ್ ಓದಿತ್ತಲ್ಲ, ನಾನು ಓದ್ನಲ್ಲ, ಸರಿ ಹೋಗ್ಬಿಡ್ತು. ಕೋಬ್ರಾ, ನೀನ್ ಏನೇನೋ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿದ್ಯಮ್ಮ. ನನಗೂ ಓದಿ, ನನಗೂ ಒಂಚೂರು ಬೆನ್ನೋಯ್ತಾ ನಿನ್ಗ. ತಗೋ. ಮಿಸ್ಟರ್ ಪುಲ್ಲಿಂಗ, ನೀನ್ ಹೇಳಿದ್ದು ಕುಂಟಿ ಬಿಲ್ಲೆ ಕಣೋ. ಗೊತ್ತಾಯ್ತಲ್ಲ? ಇದು ಯಾಕೋ ಡೇಂಜರ್. ಏ ಕೋಬ್ರಾ, ಏನ್ ಹಿಂಗಾಗ್ಬಿಟ್ಟೆ? ಮತ್ತೆ ಒದೆಯಪ್ಪ, ಸರಿ ಹೋಗ್ಬಿಡ್ಲಿ. ಬೇಡ ಹಿಂಗೆ ಚೆನ್ನಾಗಿದ್ಯಾ ನೀನು, ಹಿಂಗೆ ಇರು. ನಾನು ಒದ್ಯಕ್ ಹೋಗಲ್ಲ, ಹಿಂಗೆ ಇರು. ಅಯ್ಯೋ ಅಪ್ಪ, ನಾಚಿಕೆ ಆಗ್ತಿದೆ ನನಗೆ. ಈ ಬ್ಯಾಟ್ರಿ ನನಗೆ ಮುಂಚೆ ಗೊತ್ತಿದ್ರೆ ಸ್ಟಾರ್ಟಿಂಗ್ ಮುಂದಾಗ್ಲೇ ಓದ್ಬಿಟ್ಟು ಹಿಂಗ್ ಮಾಡ್ಬಿಡ್ತಾ ಇದ್ದೆ ಅವ್ನ. ನೀನ್ ಹೇಳಿದ್ ಕುಂಟೆ ಬಿಲ್ಲ ಕಣ. ಹೋಗ್ಲಿ, ಅದನ್ನೇ ಕ್ರಿಕೆಟ್ ಅನ್ನೋದಾದ್ರೆ ಬಾಲ್ ಯಾಕೆ ಕೈಯಲ್ಲಿ ಇಟ್ಕೊಂಡ್ ಆಡ್ತಾ ಇದ್ಯಾ? ಅದು ಸರ್, ನಾವು ಕುಂಟಬಿಲ್ಲೆ ಆಡ್ಬೇಕಾದ್ರೆ ಬಚ್ಚ ಸಿಗಲ್ಲ ನೋಡಿ ಸರ್. ಮಕ್ಕಳ ಹತ್ರ ಕಿತ್ಕೋಬೇಕಾಗತ್ತೆ. ಅದಕ್ಕೆ ಅವ್ರಿಗೆ ಬಾಲ್ ಕೊಟ್ಬಿಟ್ಟು ನಾವು ಬಚ್ಚ ಕಿತ್ಕೊಳಕ್ ಇಟ್ಕೊಂಡು. ಸುಮ್ನೆ ದೂರ ನಿಂತ್ಕ. ನನ್ ಮಕ್ಕಳ್ರ ಇರಿಟೇಟ್ ಮಾಡ್ತಾ ಇದೀರಾ. ಅದ್ ನೋಡು, ಕುಂಟಾ ಬಿಲ್ಲೆ, ಆಮೇಲೆ ಇದೇನ್ ಲಗೋರಿ, ಅವೆಲ್ಲ ಗ್ರಾಮೀಣ ಆಟಗಳು ಕಣೋ. ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ವಿ. ಏ ಕಿಸ್ಗೆಲ್, ಇದು ಕ್ರಿಕೆಟ್ ಅಲ್ವಂತೆ, ಮತ್ತಿನ್ಯಾವ್ದು ಕ್ರಿಕೆಟ್? ನೆನ್ಪಾಯ್ತು. ಏನ್ ನೆನ್ಪಾಯ್ತು ನಿನ್ಗೆ?
ಒಲೆ ಮೇಲೆ ಹಾಲಿಟ್ಟಿದ್ದೆ ಆರ್ಸ್ಬಿಟ್ಟು ಬಂದ್ಬಿಡ್ತೀನಿ. ಬಾಯ್ಲೆ ಒತ್ತಿದ ತಕ್ಷಣ ಕ್ರಿಕೆಟ್ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತಿದಲ್ಲ ನೀನು. ಅಯ್ಯೋ ಸರ್ ಆಗ್ಲಿಂದ ನಾನು ನೋಡಿರ್ಲಿಲ್ಲ, ಹೀಗೆ ಹೇಗ್ ನೋಡ್ತಾ ಇದ್ದೀರಾ ನೋಡಿ ನನ್ನ. ಯಾಕೆ ಸರ್ ಒಂಥರ ನೋಡ್ತಿದ್ದೀರಲ್ಲ? ಇರಿ ಅಲ್ಲೇ ಬಂದೆ ಇರಿ. ಹಾಲು ಹೋಗ್ತದೆ. ಕನ್ನಡಕ ತೆಗಿರಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀರಾ? ತಟ್ಟೋಣ. ಏನ್ನ ಹೋಗ್ಬೇಡ ಅಲ್ಲಿಗೆ ಅಂತಂದೆ. ಅಲ್ಲಿ ಹೋಗಿ ಸಾಂಗ್ ಆಡಿದಕ್ಕೆ ಹೊಟ್ಟೆ ಬಂದ್ಬಿಡ್ತಲ್ಲ ನಿಂಗೆ. ಲೋಕೇಶ್ ಕಾಪಾಡಿ. ಏನ್ ಯಾರನ್ನ ಕಾಪಾಡ್ಬೇಕು? ಅವ್ನ್ ಕಾಪಾಡ್ಬೇಕು ನಿಮ್ಮಿಂದ. ನಾನೇ ಬಂದಿಲ್ವಾ ಸರ್ ಕಾಪಾಡಕ್ಕೆ? ಯಾಕೆ ಸರ್ ಸಲ ಹಿಂದೆ ತಿರುಗಿ ನೋಡ್ತೀರಾ? ನಾನೇ ಬಂದ್ರು ನಿಮ್ಗೆ ಆಗಲ್ಲ. ಹೋಗಿ ಸರ್. ಅಪ್ಪ ಕೋಬ್ರಾ, ಈಗ ನೆನ್ಪಾಯ್ತು, ಅವರು ನನ್ನ ಹೆಂಗೆಂಗೋ ನೋಡ್ತಾರೆ ನೋಡು. ಅಪ್ಪ ಒತ್ತು ಬಿಡ ನಾವು ಸರಿ ಹೋಗ್ತೀನಿ. ಬೇಡ ಸ್ವಲ್ಪ ಹೊತ್ತು ನೀನ್ ಹಿಂಗೆ ಚೆನ್ನಾಗಿದ್ಯಾ. ಅಪ್ಪ ಬೇಡ ಒತ್ತು ಬಿಡ, ಅವರು ಬಹಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ನನ್ನ. ಅಯ್ಯೋ ಒತ್ತು ಬಿಡಪ್ಪ. ಹಲೋ ಪುಲ್ಲಿಂಗ ಅಲ್ಲ ಏನ್ ಪುಲ್ಲಿಂಗು? ಮಿಸ್ ಗೆಲ್ಲಮ್ಮ. ನಾನ್ ಕೇಳಿದ್ದು ಹಿಂದೆ ಪುಲ್ಲಿಂಗ್ ಇತ್ತಲ್ಲ, ಸರಿ ಹೋಯ್ತಾ ಅಂದೆ. ಸರಿ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಏನಿಲ್ಲ, ಸುಮ್ನೆ ದೊಡ್ಡದಾಗಿ ಇಲ್ಲಿ ಕೊಚ್ಕೋತಾ ಇದೀರಾ. ಏನ್ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ? ಇದೆಲ್ಲ ಹಾಕೊಂಡಿಲ್ವಾ? ಇದೆಲ್ಲ ಹಾಕೊಂಡ್ರೆ ನೋಡಿದ್ರೆ ಗೊತ್ತಾಗಲ್ಲ ಕ್ರಿಕೆಟ್ ಗೊತ್ತು ಅಂತ. ಇದೆಲ್ಲ ಹಾಕೊಂಡ್ ಬಂದ್ಬಿಟ್ರೆ ಇಷ್ಟು ಮಾತ್ರ ಕ್ರಿಕೆಟ್ ನನಗೆ. ನಿಮಗೇನೋ ಬೇರೆ ಇದೆ ಅನ್ಸುತ್ತೆ. ಎಲ್ಲ ಹಾಕೊಂಡಿದೀವಲ್ಲ. ತಡಿ ಹೋಬ್ರಾ, ಇದೊಂದು ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಾಯ್ತಲ್ಲ ಕೊಬ್ರಾ. ಜೋಬಲ್ಲಿ ಇಟ್ಕೊಂಡಿದ್ದಾರೆ ಮಿಸ್ಟರ್ ಲೋಕೇಶ್. ಅವ್ರಿಗೂ ಗೊತ್ತಾಯ್ತಿಲ್ಲ, ಎಲ್ಲಿಗೆ ಹಾಕಬೇಕು ಹೇಳಪ್ಪ? ಇದು ಕ್ರಿಕೆಟ್ ಆಡ್ಬೇಕಾದ್ರೆ ರನ್ಸ್ಗೆ ಓಡ್ತಾ ಇರ್ತೀರಲ್ಲ, ಬಿಸಿಲು ಜಾಸ್ತಿ ಆಗ್ಬಿಟ್ಟು ಏದುಸಿರು ಬಂದಾಗ ಮೂಗ್ ಎಟ್ಕೋಬೇಕು. ಓಕೆ, ಏದುಸಿರು ಬಂದಾಗ ಹಾಕೋತೀವಿ ಬಿಡು. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇರೋ, ಮಾನ ಮರ್ಯಾದೆ ಯಾಕೋ ಹಾಳು ಮಾಡ್ಕೋತೀರಾ? ಏನ ಯಾವ್ದು ಹೇಳಿದ್ರು ಒಪ್ಪಲ್ಲ, ಅದ್ ನೋಡಿದ್ರೆ ಕುಂಟೆ ಬೆಲ್ಲ ಅಂತ, ಅದ್ ನೋಡಿದ್ರೆ ಅದೇನೋ ಲಗೋರಿ ಅಂತ, ಯಾವ್ದು ಹೇಳಿದ್ರು ಒಪ್ಪಲ್ಲ ಅಂದ್ರೆ ಏನು? 1000 ಜನ ಕೂತ್ಕೊಂಡು ಆ ಕಡೆಯಿಂದ ಪ್ಲೇಯರ್ಸ್ ಎಲ್ಲ ಬಂದು ಈ ಕಡೆ 3 ಕಡ್ಡಿ ಆ ಕಡೆ 3 ಕಡ್ಡಿ ನೆಕ್ಬಿಟ್ಟು ಬಟಾರದ ಬೌಲಿಂಗ್ ಮಾಡಿದ್ರು, ಒಬ್ಬ 5 ಹಿಡಿದು 4 ಹೊಡೆದು 1000 ಜನ ಚಪ್ಪಲ್ ಹೊಡಿತಾರಲ್ಲ, ಅದೇ ಕ್ರಿಕೆಟ್. ಅದು ಕಬಡ್ಡಿ ಅಂತ. ಅದೇ ಕ್ರಿಕೆಟ್. ಅದೇ ಕ್ರಿಕೆಟ್. ಇನ್ನೇನು ಮಿಸ್ಟೇಕ್ ಅಲ್ಲಿ ಹೇಳಿದ್ದೆ ಕರೆಕ್ಟ್ ಆಗ್ಬಿಡ್ತಲ್ಲ. ಒಲಿ ಬಿಡಪ್ಪ, ಬಿಟ್ಟಾಕ. ಈಗ ಈ ಆಟ ಇಟ್ಕೊಂಡು ನಾವು ಕೋಟಿ ದುಡ್ಡು ದುಡಿಯೋಣ ಅನ್ಕೊಂಡಿದೀವಿ. ಈ ಆಟ ಇಟ್ಕೊಂಡು? ಹೌದು. ನಿಮ್ ಮುಸುಡಿಗೆ ಕ್ರಿಕೆಟ್ ಅಂದ್ರೇನೆ ಏನ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದ್ರಲ್ಲಿ ಕೋಟಿ ಹೆಂಗ್ ದುಡಿತೀರ ನೀವು? ಇದ್ಯಾರ್ದು ವಾಯ್ಸು? ಸಪೋರ್ಟಿಂಗ್ ಸ್ಟಾಫ್ ಸಮ. ಅವ್ರು ಬೇರೆ ಇದಾರ? ತಾವಿಬ್ರು ಇವ್ರ ಕೋತಿ ಆಟಕ್ಕೆ ಚಿಯರ್ ಲೀಡರ್ಸಾ? ನನ್ನ ಮಗಳು ಚಿಯರ್ ಗರ್ಲ್, ನಾನು ಚಿಯರ್ಸ್ ಬಾಯ್. ಒಬ್ಬರಾದ್ರೂ ಅರ್ಥ ಆಗೋಂಗ್ ಮಾತಾಡ್ತಾ ಇದ್ದೀರಾ? ರೀ, ನಾನ್ ಹೇಳ್ತೀನ್ರಿ, ಇವ್ರಿಬ್ರು ಇವಾಗ TPL ಗೆ ಸೆಲೆಕ್ಟ್ ಆಗಿದಾರಲ್ವಾ, ಕ್ರಿಕೆಟ್ ನಡೆಯುವಾಗ ನಾವು ಅಲ್ಲಿ ಇರ್ತೀವಿ. ಇವ್ರು ಏನ್ ಮಾಡ್ಬೇಕು ಏನು ಮಾಡಬಾರ್ದಂತ ನಾವು ಡಿಸೈಡ್ ಮಾಡ್ತೇವೆ ಗ್ರೌಂಡ್ ಅಲ್ಲಿ. ನಾವ್ ಏನು ಡಿಸೈಡ್ ಮಾಡ್ತೇವೋ ಅದನ್ನ ಇವರು ಫಾಲೋ ಮಾಡ್ತಾರೆ. ಇಂಥ ಬಾಲ್ ಹೀಗೆ ಆಗುತ್ತೆ ಅಂತ ನಾವು ಬೆಟ್ಟಿಂಗ್ ಕಟ್ಟಿರ್ತೀವಿ, ಆಮೇಲೆ ಲಕ್ಷ ದುಡ್ಕೊಳ್ತೀವಿ. ವೆರಿ ಸಿಂಪಲ್. ಇದೆಲ್ಲ ಹೆಂಗಪ್ಪ ಸಾಧ್ಯ ಇದು? ಬಚ್ಚಲ್ ಬಂದಲ್ಲಿ ಜಾರ್ ಬಿದ್ರೆ ಅಯ್ಯೋ ಅಂತ ಯಾರಾದ್ರೂ ಕೂಗಿದ್ರೆ ಆ ಸೌಂಡೇ ಇವಳು ಕೇಳಲ್ಲ. ಹಂಗಾದ್ರೆ ನೀವು ಗ್ರೌಂಡ್ ಮಧ್ಯದಲ್ಲಿ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಅಷ್ಟು ಜನ ಇರ್ತಾರೆ, ಅಲ್ಲಿಂದ ಕೂಗ್ಕೊಂಡಿರೋದನ್ನ ಇವಳು ಕಿವಿಗೆ ಹೆಂಗೋ ಬೀಳುತ್ತೆ? ಹೆಂಗೋ ಕಮ್ಯುನಿಕೇಟ್ ಮಾಡ್ತೀರಾ? ಕೋಬ್ರಾ, ಎಲ್ಲ ಸಿಗ್ನಲ್ ಕೈ ಚಳಕಮ್ಮ. ಒಂದೊಂದು ಸಿಗ್ನಲ್ಗೆ ಒಂದೊಂದು ಐಟಮ್ ಇದೆ ಸರ್. ಅದನ್ನ ನೀವು ಫೀಲ್ಡ್ ಅಲ್ಲಿ ಮಾಡ್ತೀರಾ? ಓಹೋ, ಏನ್ ಸಿಗ್ನಲ್? ನಮಗೆ ಕೋಟಿ ಸಂಪಾದನೆ ಆಗುತ್ತೆ. ಅಲ್ರಿ, ಅದೇನ್ರಿ ಅದು ಟೋಪಿ ಹೆಂಗ್ ಹಾಕೊಂಡ್ ಬಂದಿದ್ದೀರಾ? ಈ ಕಡೆ ವಾಟರು, ಈ ಕಡೆ ಕ್ವಾಟರು, ಅದು ರೆಡಿ ಮಿಕ್ಸ್ ಆಗಿ ನನ್ನ ಶರೀರಕ್ಕೆ ಅಂಗಗಳಿಗೆ ಹೋಗುತ್ತೆ. ಮಗಳೇ, ನೀನು ಮಾಡಮ್ಮ.
ಓಕೆ ಪಾಪ ನಾನೀಗ ಸಿಗ್ನಲ್ ಕೊಡ್ತೀನಿ, ನೋಡ್ಕೊಳ್ಳಿ. ರೆಡಿ ರೆಡಿ ಮ್ಯೂಸಿಕ್. ಅವಳು ಪಾಡ್ಗೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ರೆ ಸಿಗ್ನಲ್ ಏನೋ ಬಂತು ಅಲ್ಲಿ. ಜೀಬ್ರಾ 4 ಹೊಡಿ ಅಂತ ಸಿಗ್ನಲ್ ಕೊಟ್ಟಿದ್ ನಮ್ಗೆ. 4 ಹೊಡಿ ಅಂತ 4 ಎಲ್ಲ ಬಂತು ಇಲ್ಲಿ. ನೀನು ಅದಕ್ಕೆ ಕಾನ್ಸಂಟ್ರೇಷನ್ ಇಟ್ಟು ಗಮನ ಇಟ್ಟು ನೋಡ್ಬೇಕು ಅಂತ ನೀನೇನ್ ನೋಡ್ತಿದ್ದೆ ಸರ್? ನಿಮ್ಗೆ ಏನಾರು ಗೊತ್ತಾಯ್ತಾ ಸರ್ ಸಿಗ್ನಲ್ ಕೊಟ್ಟಿದ್ದು? ಗೊತ್ತಾಗ್ಲಿಲ್ವಾ? ನಿಮ್ಗೆ ಗೊತ್ತಾಗ್ಬೇಕಲ್ಲ. ಯಾಕೆ ನನಗೆ ಗೊತ್ತಾಗಬೇಕು? ಓಕೆ ಇರ್ಲಿ ಬಿಡಿ ಸರ್. ಮೇಡಮ್ ನಿಮ್ಗೆ ಏನಾರು ಗೊತ್ತಾಯ್ತಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಸರ್ ನಿಮ್ಗೆ ಏನಾರು ಗೊತ್ತಾಯ್ತಾ? ಡ್ಯಾನ್ಸ್ ಗೊತ್ತಾಯ್ತಂತೆ. ನೀವು ಡ್ಯಾನ್ಸ್ ನೋಡ್ಕೊಂಡ್ ಕೂತಿದ್ರಾ? ಸರ್ ಸಿಗ್ನಲ್ ನೋಡ್ಬೇಕು ಸರ್, ಸಿಗ್ನಲ್ ಎಲ್ಲ ಆಯ್ತು ಸಿಗ್ನಲ್. ಬರೀ ಮಾತಾಡ್ತಿದ್ಯಾ? ಎಲ್ಲ ಆಯ್ತು ಸಿಗ್ನಲ್. ನಾನು ಹೇಳ್ತೀನಿ ನೋಡು, ಇಲ್ಲೇಡ ಹಂಗ ಹಾಕ್ಸ್ತೀಯಾ? ಬೇಡ, ಹಂಗೆ ಮಾಡು, ಹಂಗೆ ಮಾಡು. ಹಂಗೆ ಮಾಡ್ತೀನಿ. ನನ್ಗೇನು ನೋಡಿಲಿ. ಹೇಳ ಈ ಕಡೆ ಯಾರಿಲ್ಲ, ಈ ಕಡೆ 4 ಹೊಡಿ, ಈ ಕಡೆ ಯಾರಿಲ್ಲ, ಈ ಕಡೆ 4 ಹೊಡಿ ಅಂತ ಈ ಕಡೆ ಹೊಡಿ ಅಂದಾಗ ಈ ಕಡೆ 4 ಹೊಡಿತೀವಿ. ತಿರುಗಿ ಈ ಕಡೆ ಯಾರಿಲ್ಲ ಅಂದಾಗ ಅವರು ಸಿಗ್ನಲ್ ಮಾಡ್ತಾರೆ, ನಾನು 4 ಹೊಡಿತೀನಿ. ಬೆಟ್ಟಿಂಗ್ ಗೆಲ್ತಾರೆ, ಲಕ್ಷ ಲಕ್ಷ ದುಡ್ಡು ಮಾಡ್ತಾರೆ. ಇವ್ರು ಚೇರ್ಸ್ಕೊಂಡಷ್ಟು ಈ ತರ ಡುಬಾಕೆಲ್ಲ ಮಾಡ್ಕೊಂಡು ನೀವು ಕೋಟ್ಯಾಂತರ ರೂಪಾಯಿ. ಒಳ್ಳೇದಾಯ್ತು. ಮುಗೀತಾ? ಮುಗೀತು. ಮತ್ ಹೋಗಿ ಹೊರಡಿ. ಅದಲ್ಲ, ಅದು ಮುಗೀತಲ್ಲ, ಇಲ್ಲಿದು ರೆಡ್ ಮಿಕ್ಸ್ ಮುಗೀತು. ಐ ವಿಲ್ ಎಕ್ಸ್ಪ್ಲೇನ್ ಅಳಿ. ಅಂದ್ರೆ ಈಗ ಒಂದೇ ಒಂದು ಆಸೆಯು. ಏನ್ ಹೇಳಿ? ಒಂದೇ ಒಂದು ಆಸೆಯು. ಅದೇ ಏನ್ ಹೇಳಿ? ಒಂದೇ ಒಂದು ಆಸೆಯು. ಏನ್ ಹೇಳ್ರಿ ಆಸೆ? ಒಂದು ಆಸೆಯು. ಒಂದೇ ಒಂದು ಆಸೆಯು. ಅರ್ಥ ಆಯ್ತಾ? ಏನಿದು ಸಿಗ್ನಲ್? ಇದ್ರಲ್ಲಿ ಯಾವ ಸಿಗ್ನಲ್ ಇತ್ತು? ಒಂದೇ ಇವನ ಹೇಳಪ್ಪ. ಈ ಬಾಲಲ್ಲಿ ಔಟ್ ಆಗಿ ಅಂತ ಸಿಗ್ನಲ್. ಶಂಕರಣ್ಣ ಅವ್ರು ಸ್ಟೆಪ್ ಮಾಡ್ಬಿಟ್ಟು ಶಂಕರಣ್ಣ ಔಟ್ ಆಗು ಅಂದ್ರೆ ಹೆಂಗ ಔಟ್ ಆಗ್ತಾರ ಅವರು? ಸರ್ ಈ ಸಿಗ್ನಲ್ ನೋಡಿ ಸರ್, ಒಂದೇ ಒಂದು ಆಸೆಯು ಅಂತ ಹಿಂಗಂದ್ರೆ ಅಂಪೈರ್ ಏನ್ ತೋರಿಸ್ತಾರೆ? ಓ ಔಟ್ ಸಿಗ್ನಲ್. ಅವರು ಹಂಗೆ ಸಿಗ್ನಲ್ ಕೊಟ್ಟ ತಕ್ಷಣ ಬಾಲ್ ಹಾಕ್ತಾರೆ. ಅಕಸ್ಮಾತ್ ಔಟ್ ಆಗ್ತಿದ್ರು ನಾವೇ ವಿಕೆಟ್ ಹೊಡ್ಕೊಂಡು ಔಟ್ ಆಗ್ಬಿಡ್ತೀವಿ, ವಿಕೆಟ್ ಮಾಡ್ಕೊಂಡು ಔಟ್ ಆಗ್ಬಿಡ್ತೀವಿ. ಅವಾಗ ಅವರು ಬೆಟ್ಟಿಂಗ್ಸ್ ಕಟ್ಟಿರ್ತಾರೆ, ದುಡ್ಡು ಬರುತ್ತೆ. ರೀ ವಿಸಿಲ್ ಹೊಡಿಯಕ್ ಬರತ್ತಾ? ಬರುತ್ತೆ. ಹೊಡಿರಿ. ಇದು 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 ಚಿರೋ ಬಡ್ಕತೀನಿ ಸುಮ್ನೆ ಯಾವಾಗ್ಲೂ ಸಾಂಗ್ ಹಾಕ್ಬೇಡ ಅಂತ. ಸಾಂಗ್ ಕೇಳ್ಸದೆ ತಳ ಕೂಬೆ ತರ ಕುಣಿತಾ ಇರ್ತಾಳೆ ಇವಳು. ಯಾಕೋಬೇಕು ನಿಮ್ಗೆ ಈ ಸಾಂಗ್ ಎಲ್ಲ ಇವಾಗ ಇಷ್ಟೊತ್ತರಲ್ಲಿ? ರೀ ನಾನು ಸುಮ್ನೆ ಬಂದ್ ಡಾನ್ಸ್ ಮಾಡಿದಲ್ಲ, ಈಗ ತಾನೇ ಹುಟ್ಟಿರೋ ಮಗುನ್ ಕೇಳೋದ್ರು ಹೇಳುತ್ತೆ ನಾನು ಸಿಗ್ನಲ್ ಕೊಟ್ಟಿದ್ದು ನೋ ಬಾಲು ಅಂಡ್ ಫ್ರೀ ಹಿಟ್ ಅಂತ. ಬನ್ನಿ, ಅವ್ರು ಗೊತ್ತಾಗ್ಲಿಲ್ವಂತೆ. ನಾವು ಕ್ರಿಕೆಟ್ ಗೊತ್ತಿಲ್ದೆ ಅವ್ರ ಹತ್ರ ಬಂದೇನೆ ನಾವು ಮಾಡಿದ್ರೆ ಏನ್ ಗೊತ್ತಾಗುತ್ತೆ? ಒಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ರೆಡಿನಾ? ಇದು 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 ನೋ ಬಾಲ್ ಫ್ರೀ ಹಿಟ್. ನೋ ಬಾಲು ಫ್ರೀ ಹಿಟ್. ಗಂಗಮ್ಮನ್ ಸ್ಟೈಲ್ ಹಾಕೊಂಡು ಹಾಲ ಟ್ರಾಫಿಕ್ ಪೊಲೀಸ್ ಹತ್ರ ಹೋಗ್ಬಿಟ್ಟು ಲೈಸೆನ್ಸ್ಗೆ ಅಂತ ಎಕ್ಸಾಮ್ ಕೂತ್ರು ಇಷ್ಟೊಂದು ಸಿಗ್ನಲ್ ಗಳಿರಲ್ಲ ಕಣ. ಸರ್ ಇನ್ನೂ ಒಂದೇ ಒಂದು ಸಿಗ್ನಲ್ ಬಿಟ್ಟಿದ್ದೀರ. ಹೌದು ಕಣ, 6 ಬಿಟ್ಬಿಟ್ಟಿದ್ದೀರಾ. ಕರೆಕ್ಟ್. ರೆಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ಇರೋ ನಿಮಿಷ ಅಲ್ಲ ಕಣ. 6 ಕೊಡೋದು ಹಿಂಗೆ, ಇಲ್ಲ ಹಿಂಗೆಂಗೋ ಕೊಡ್ತಾರೆ, ಏನೋ ಒಂದ್ ಮಾಡ್ತಾರೆ. ಇದೇನೋ ಹಿಂಗ್ ತೋರಿಸ್ತದೆ, ಇಲ್ಲಿ 6 ಎಲ್ಲ ಬಂತಲ್ಲ, ಸುಮ್ನೆ ಹಿಂಗ್ ತೋರಿಸ್ತದೆ. 6 ಹೆಂಗಾಯ್ತು ಅಂದ್ರೆ ನಿಮಗೆ ಅರ್ಥ ಆಗ್ಲಿಲ್ಲ, ಬಿಟ್ಬಿಡಿ. ತೋರ್ಸಪ್ಪ. ಈ ಕಡೆ ಆದ್ರೂ 6 ಹೊಡಿ, ಈ ಕಡೆ ಆದ್ರೂ 6 ಹೊಡಿ, ಮೇಲೆ ಆದ್ರೂ 6 ಹೊಡಿ, ಈ ಕಡೆ ಆದ್ರೂ ಅರ್ಥ ಆಗಿಲ್ಲ.
ಎರಡು ಕೈಯಲ್ಲಿ ಅಲ್ವೇನ್ರಿ 6 ಹೊಡಿಯೋದು ರೀ? ಅಲ್ಲಿ ಅಂದ್ರೆ ಇಲ್ಲಿ ಬರ್ರಿ. ಏನು ನಿಮ್ಗೆ ಬುದ್ಧಿ ಇದೆಯಾ? ಯಾಕೆ? ಸ್ಟೇಡಿಯಂ ಅಲ್ಲಿ 50-60 ಕ್ಯಾಮರಾಗಳಿರುವಾಗ ಎಲ್ಲಿ ಏನ್ ಮಾಡ್ತಾರೆ, 12 ಬೀಸ್ ಹಾಕ್ತಾರೆ, ಏನ್ ಮಾಡ್ತಾರೆ ಅಂತ ಕ್ಯಾಮರಾದಲ್ಲಿ ನೋಡ್ತಾರೆ. ಮೊನ್ನೆ ನೋಡ್ಲಿಲ್ವಾ ಆಸ್ಟ್ರೇಲಿಯಾ ಆಫ್ರಿಕಾದವ್ರದ್ದು ಬಾಲಿಗೆ ಸೆಕ್ತರ ಬರ ಮಾಡಿ ಬುಡಂಕ ಅಂತ ಹಾಕಿದ್ದು. ಅದಕ್ಕೆ ನಾವು ಯಾರಿಗೂ ಗೊತ್ತಾಗದಂಗೆ ಈ ಕಡೆ ಆದ್ರೂ ಓಡಿ, ಈ ಕಡೆ ಆದ್ರೂ ಓಡಿ, ಮೇಲೆ ಬೇಕಾದ್ರೂ ಓಡಿ ಅಂತ ಸಿಗ್ನಲ್. ನಿಮ್ಗೆ ಅರ್ಥ ಆಗ್ಲಿಲ್ಲ ಬಿಟ್ಬಿಡಿ, ನಮ್ಗೆ ಹಾಳಾಗೋದಲ್ವ ಅದು. ಅಸಾಧ್ಯ ಗುರು, ನಿಜವಾಗ್ಲು ಅಸಾಧ್ಯ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಇಷ್ಟೆಲ್ಲ ಸಿಗ್ನಲ್ ಕೊಡ್ತೀವಿ, ಬೆಟ್ಟಿಂಗ್ ಕಟ್ತೀವಿ, ಲಕ್ಷನ ಎಣಿಸ್ಕೊಳ್ತೀವಿ. ಗೋಬ್ರಾ ಗೊತ್ತಾಯ್ತಲ್ಲ ನಮ್ ಟೀಮ್ ಪವರ್ ಏನು ಅಂತ. ಸರಿ ಬೈಲಿ ಏನ ಅಲ್ಲಿ ನೋಡಲಿ ಗುಂಡು ಮಾವ ಹೆಂಗ್ ನಿಂತವ್ರೆ. ಹೆಂಗ್ ನಿಂತಿದ್ರೆ ಮಾಲಿಂಗ ಅಲ್ಲ ಯಾಕ ಅವ್ನ ಹಂಗ ಹೋಗ್ಬಿಟ್ರ ಅಣ್ಣ? ಅವನಿಗೆ ಪುಲ್ಲಿಂಗ್ ಅಂತೆ, ಆ ಪುಲ್ಲಿಂಗ್ ಸರಿ ಮಾಡಿಸ್ಕೊಳ್ಳೋದಕ್ಕೆ ಹೋದ ಹಿಂದಕ್ಕೆ. ಏ ರಾಣಿ, ಈ ಕೋತಿ ಆಟ ಬಿಟ್ಬಿಟ್ಟು ಗೆಸ್ಟ್ ಗಳು ಬಂದ್ಯಾರು, ಹೋಗ್ಬಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರು ತಿನ್ನೋದಕ್ಕೆ ಮಾಡಿಸ್ಕೊಂಬಾ. ಅಡಿಗೆನಾ? ಚಿರೋ ಏನು ಇಲ್ವಾ ತರ? ಚಿರೋ ದಡ್ಡ ಸುಮ್ನೆ ಹಾಕ್ಬಾರ್ದು. ಮತ್ತೆ ಡ್ಯಾನ್ಸ್ ಮಾಡಿ ಅಡಿಕೆ ಮಾಡ್ಕೊಂಡ್ ಹೋಗಲಿ. ಏಯ್, ಗೆಸ್ಟ್ ಮುಂದೆ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಸಿಗ್ನಲ್ ಇಲ್ಲಿ ಮನೇಲಿ ಏನೂ ಇಲ್ಲ, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಗೆಸ್ಟ್ಗಳ ಮುಂದೆ ಮಾನ ಮರ್ಯಾದೆ ಎಲ್ಲ ಹಾಗೆ ಹೋಯ್ತು. ಏನಾದ್ರೂ ಮಾಡ್ಕೊಳ್ಳಿ. ಅಷ್ಟು ಅರ್ಥ ಆಗಲ್ವಾ? ಎಲ್ಲ ಸಿಗ್ನಲ್ ಅದು. ಏನಿಲ್ಲ ಅಂತೆ ಒಳಗೆ. ನೀವ್ ಯಾಕೆ ಇನ್ನೂ ನಿಂತಿದ್ದೀರಾ? ಹೋಗಿ, ನಿಮ್ ಕ್ವಾರ್ಟರ್ ಖಾಲಿ ಆಗಿದೆಲ್ಲ. ಇನ್ನು ಒಂದೇ ಒಂದು ಸಿಗ್ನಲ್ ಕೊರೋದು ಮಾಡ್ತದೆ. ಏನದು? ಚಿರೋ ನೋಡಿ, ನೀವ್ ಎಷ್ಟೇ ಕೇಳಿದ್ರು ಈಗ ನಾನ್ ನಿಮ್ಗೆ ಎಣ್ಣೆ ಕೊಡಕ್ ಸಾಧ್ಯ ಇಲ್ಲ, ಕೊಡೋದು ಇಲ್ಲ. ಹೋಗಿ ಪೂಜಾ ಬಾರ್ಗ್ ಹೋಗಿ ಹೋಗಿ. ಅವ್ರ ಸಾಂಗ್ ಅದು ಗೊತ್ತಾ? ತಾರಕ. ಅಯ್ಯೋ ಅಳಿ ಅಂದ್ರೆ ನಾನ್ ನಿಮ್ಮ ಹತ್ರ ಎಣ್ಣೆ ಕೇಳಿಲ್ಲ. ಆಟದ ಮಧ್ಯೆ ಡ್ರಿಂಕ್ಸ್ ಬ್ರೇಕ್ ಬಂತು ಅಂತ ಸಿಗ್ನಲ್ ಅಲ್ಲಿ ಹೇಳ್ಬಿಟ್ಟೆ. ಮತ್ತೆ ಏನು ಸಿಗ್ನಲ್ ಅರ್ಥ ಆಗಲ್ಲ. ಮತ್ತೆಲ್ಲಿಂದ ನನ್ನ ಮಗಳಿಗೆ ಮಕ್ಕಳಾಗೋದು? ಈ ಸಿನಿಮಾದ ನಿರ್ಮಾಪಕರು ಕೂಡ ಬಂದಿದ್ದಾರೆ. ತಾರಮ್ಮ, ಅವ್ರನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ತಾವೇ ಮಾಡ್ಕೊಡ್ಬೇಕು. ಈ ಸಿನಿಮಾ ಲಾಂಛನದ ಹೆಸರು ಸವಿರಾಜ್ ಫಿಲಮ್ಸ್ ಅಂತ. ಪುಟ್ಟರಾಜುರವರು ಮತ್ತು ಶ್ರೀಮತಿ ಕವಿತಾ ಪುಟ್ಟರಾಜುರವರು. ದಯವಿಟ್ಟು ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ. ತಮ್ಮಿಬ್ಬರಿಗೂ ಕಂಗ್ರಾಚುಲೇಷನ್ಸ್, ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ನಿಮ್ಮ ಸಿನಿಮಾಗೆ. ಹೇಗ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ಇದು ಫಸ್ಟ್ ಪ್ರೊಡಕ್ಷನ್, ನಮ್ದು ಫಸ್ಟ್ ಮೂವಿ. ನ್ಯಾಷನಲ್ ಅವಾರ್ಡ್ ಬಂದಿರೋದು ನಮ್ಗೆ ತುಂಬಾನೇ ಸಂತೋಷ. ಫ್ಯಾಂಟಾಸ್ಟಿಕ್. ಸರ್ ನೀವ್ ಹೇಳಿ, ಹೇಗೆ ಅನಿಸ್ತಾ ಇದೆ? ನ್ಯಾಷನಲ್ ಅವಾರ್ಡ್ ಬಂದಿದ್ದು ಬಹಳ ಖುಷಿ ಆಗ್ತಾ ಇದೆ. ಇದಕ್ಕೆ ಬರೋಕ್ ಕಾರಣ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳು. ಫ್ಯಾಂಟಾಸ್ಟಿಕ್, ವೆರಿ ಗುಡ್. ತಮ್ಮ ಇಡೀ ಚಿತ್ರ ತಂಡದವರಿಗೆ ಧನ್ಯವಾದಗಳು ಅಂಡ್ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಸೊ ಇವಾಗ ನಿಮ್ಗೆ ಒಂದು ಸಣ್ಣದಾದಂತ ಒಂದು ಚಾಲೆಂಜ್ ಅನ್ನ ಕೊಡ್ತೀನಿ. ಓಕೆ, ಬಹಳ ಪ್ರಮುಖವಾಗಿ ಇದಕ್ಕೆ ನಮ್ಮ ತಾರಮ್ಮ ಮತ್ತು ದೇವರಾಜ್ ಸರ್ ಯಾವ ರೀತಿ ತಮ್ಮ ಏನಂತಾರೆ ಅನುಭವದಿಂದ ಇದನ್ನ ಐಡೆಂಟಿಫೈ ಮಾಡ್ತಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗಿದೆ. ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ. ಓಕೆ, ಅದು ಸಾಂಗು ಐಡೆಂಟಿಫೈ ಮಾಡೋದು ಏನ್ ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಸೊ ಯಾರು ಬೇಕಂದ್ರೆ ಹೆಲ್ಪ್ ಮಾಡ್ಬೋದು. ಆ ಸಾಂಗ್ ಅನ್ನ ಐಡೆಂಟಿಫೈ ಮಾಡ್ಬೇಕಷ್ಟೆ. ಫಸ್ಟ್ ಸಾಂಗ್ ರುಕ್ಕಮ್ಮ ಸಾಂಗ. ಯಾವ್ದು? ರುಕ್ಕಮ್ಮ ನೂರರಲ್ಲೂ ನಮ್ಮ ಊರೇ ಊರಮ್ಮ. ಸೂಪರ್, ಗೆಸ್ ಮಾಡಲ್ಲ ಅಟ್ಲೀಸ್ಟ್. ಓಕೆ, ನೆಕ್ಸ್ಟ್ ಸಾಂಗ್. ದೇವ್ಗಿದು. ಏಯ್ ನಿನಗೆ ಯಾವ್ದು? ಹೋಗೋ ಗೊತ್ತಾಗ್ತಾ ಇಲ್ಲ. ಏನಮ್ಮ ತುಂಡಮ್ಮ? ಏಮ್ಮ ಹೇಳಿ.
ಯಾವ್ದು ಹೇಳಮ್ಮ. ವೈಟ್ ಡ್ರೆಸ್ ಹಾಕೊಂಡು ಡಾನ್ಸ್ ಮಾಡಿದಂತೆ ಮುಸ್ಸಂಜೆಯಲ್ಲಿ ನಮ್ಮೂರಲ್ಲಿ. ಹೌದಾ? ಇದು ಈ ತರನು ಕೇಳುತ್ತಾ? ಸಾಂಗ್ ನೆನಪಿಲ್ಲ, ಡ್ರೆಸ್ ನೆನಪಿರುತ್ತೆ ಹೆಣ್ಮಕ್ಳಿಗೆ. ಅಯ್ಯೋ ರಾಮ. ನೆಕ್ಸ್ಟ್ ಸಾಂಗ್. ಇನ್ನೂ ಒಂಚೂರು ಸ್ಲೋ ಮಾಡೋ, ಇನ್ನೊಂಚೂರು ಸ್ಲೋ ಮಾಡೋ. ದೇಶದ ಕತೆ ಇಷ್ಟೇ ಕಣಮ್ಮ. ಹೇಳ್ಕೊಟ್ರು. ಬೇಕಾ ಇನ್ನ? ಓಕೆ, ಹೆಬ್ಬೆಟ್ಟು ರಾಮಕ್ಕ ಚಿತ್ರತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರು ಮೊದಲಿಗರು? ಹಲೋ ಸರ್. ಹಾಯ್, ನನ್ನ ಹೆಸರು ಚೈತ್ರ ಅಂತ, ನಾನು ಶ್ರೀನಗರಿಂದ ಬಂದಿದ್ದೀನಿ. ವಾವ್, ಹೇಳಿ ಚೈತ್ರ. ನಮ್ಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಕುರಿ ಪ್ರತಾಪ್ ಅವ್ರ ಕಂಡ್ರೆ ತುಂಬಾ ಇಷ್ಟ. ಕರ್ಕೊಂಡೋಗಿ. ನನ್ ಕ್ವೆಶನ್ ಬಂದು ತಾರಾ ಮ್ಯಾಮ್ ಅವ್ರಿಗೆ. ಕೆಲವು ಜನ ಅತ್ತೆಯರು ಸೊಸೆರ್ನ ಮಗಳು ಅಂತ ಯಾಕೆ ಅನ್ಕೊಳಲ್ಲ? ಸೊಸೆನೂ ಅಮ್ಮ ಅನ್ಕೋಬೇಕು, ಅತ್ತೆನ. ಅವಾಗ ಅನ್ಕೊಂಡಾಗ ಖಂಡಿತವಾಗ್ಲೂ. ಥ್ಯಾಂಕ್ ಯು ಮ್ಯಾಮ್. ಏನು ತತ್ವಜ್ಞಾನವನ್ನ ಹೇಳ್ಕೊಟ್ಟಿದ್ದೀರಿ ತಾರಮ್ಮ ತಾವು. ನಿಮ್ ಮದುವೆ ಆಗಿದ್ಯಾ? ಇಲ್ಲ ಸರ್. ಬಂತಲ್ಲ ನಿಮ್ಗೆ ಇನ್ಫಾರ್ಮೇಶನ್, ಖುಷಿನಾ? ನೆಕ್ಸ್ಟ್. ಹಾಯ್, ನನ್ನ ಹೆಸರು ಪುಣ್ಯ. ನಮ್ಮ ಪುಣ್ಯ. ತಾವೇನ್ ಕ್ಯಾರೆಕ್ಟರ್ ಮಾಡಿದೀರಾ ಈ ಪಿಕ್ಚರ್ ಅಲ್ಲಿ? ನಾನ್ ತಾರಾ ಆಂಟಿ ಅವ್ರ ಮಗಳು. ಬೋತ್ ಆಫ್ ದೆಮ್. ಬೋತ್ ಆಫ್ ದೆಮ್ ಅಂದ್ರೆ ತಾರಾ ದೇವರಾಜ್ ಅಂಕಲ್. ಹೌದು, ಮತ್ತಿನ್ನೇನು ಹಂಗೆ ಇರ್ಬೇಕು. ಈ ಬೋತ್ ಆಫ್ ದೆಮ್ ಅಂದ್ರೆ ಇನ್ನು ಒಬ್ಬರಿಗೆ ಎಪಿಸೋಡ್. ಆಲ್ ದ ಬೆಸ್ಟ್ ಕಂದ. ಕಂಗ್ರಾಚುಲೇಷನ್ಸ್ ಆನ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್. ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್ ಫಾರ್ ಯೋರ್ ಸ್ಟಡೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಓಕೆ, ನೆಕ್ಸ್ಟ್. ಹಾಯ್ ಸರ್. ಹಾಯ್, ಹೇಗಿದೆ ಸರ್? ನೋಡಿ ಹಿಂಗೆ ಇದೀನಿ. ಫುಲ್ ಹ್ಯಾಂಡ್ಸಮ್ ಕಾಣತ್ತೆ ಸರ್. ಹೌದಾ? ಫುಲ್ ಖತರ್ನಾಕ್ ಸರ್. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಹರ್ಷ ಅಂತ, ಹುಬ್ಳಿ ಅಂತ ಬಂದಿದ್ದು ನಾನು. ಇಲ್ಲೇ ಕೆಲಸ ಮಾಡೋದು. ನನ್ನ ಹೆಸರು ದೇವರಾಜ್ ಸರಿಗೆ. ಸರ್, ಹೆಣ್ಣು ಮಕ್ಕಳು ಕಣ್ಣೀರಿಟ್ರೆ ಶಾಪ ಅಂತ, ಅದು ಖರೆ ಏನ್ ಸರ್? ಅಲ್ಲ, ಹೆಣ್ಣು ಮಕ್ಕಳು ಕಣ್ಣೀರಿಟ್ರೆ ಶಾಪ ಅಲ್ಲ, ಹೆಣ್ಮಕ್ಳ ಕೈಯಲ್ಲಿ ಕಣ್ಣೀರ್ ಇಡ್ಸೋರ್ಗೆ ಆ ಶಾಪ ಅಲ್ವಾ? ಸೊ ಹಾಗಾಗಿ ಯಾರೇ ಕಣ್ಣೀರ್ ಇಡಬಾರ್ದು. ಮನುಷ್ಯ ಯಾವಾಗಲೂ ನಗನಗ್ತಾ ಇರಬೇಕು ಅಂತ ನಾವು ಯಾವಾಗಲೂ ಕೋರ್ಕೊಳ್ಳೋದು. ಯಾರು ಕಣ್ಣೀರಿದ್ದಾಗ ನೋಡ್ಕೊಳ್ಳೋದು ನಮ್ ಕೆಲಸ. ಹೌದು ಸರ್. ಕರೆಕ್ಟ್. ನಿಜ ಜೀವನದಲ್ಲಿ ಹೆಣ್ಮಕ್ಳಿಗೆ ಕಣ್ಣೀರ್ ಹಾಕ್ಸಿದ್ರೆ ಅವನು ಪಾಪಿ. ಅದೇ ಸೀರಿಯಲ್ ಅಲ್ಲಿ ಹೆಣ್ಮಕ್ಳಿಗೆ ಕಣ್ಣೀರ್ ಹಾಕ್ಸಿದ್ರೆ ಅದು TRP. ಕಂಗ್ರಾಟ್ ಸರ್, ಆಲ್ ದ ವೆರಿ ಬೆಸ್ಟ್. ಸಿನಿಮಾಗೆ ಆಲ್ ದ ಬೆಸ್ಟ್ ಅಮ್ಮ. ನಮಗೂ ಕೂಡ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ದೇವಿ ಸರ್, ಆಲ್ ದ ಬೆಸ್ಟ್. ವೀಕ್ಷಕರೇ, ಹೆಬ್ಬೆಟ್ ರಾಮಕ್ಕ ಎಲ್ಲ ಪ್ರತಿಯೊಬ್ಬ ಕನ್ನಡಿಗನ ಒಂದು ಹೆಮ್ಮೆ. ಯಾಕಂದ್ರೆ 65ನೇ ನ್ಯಾಷನಲ್ ಅವಾರ್ಡ್ ಅಲ್ಲಿ ನಮ್ಮ ಈ ಸಿನಿಮಾಗೆ ಒಂದು ಶ್ರೇಷ್ಠ ಕನ್ನಡ ಚಿತ್ರ ಅಂತ ಒಂದು ಅವಾರ್ಡ್ ಬಂದಿದೆ. ಸೊ ಈ ಸಿನಿಮಾಗೆ ತಮ್ಮೆಲ್ಲರ ಪ್ರೋತ್ಸಾಹ ಅತಿ ಹೆಚ್ಚಾಗಿರ್ಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ನಗ್ತಾರಿ ನಗ್ತಾರಿ ನಗಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮಜಾ ಟಾಕೀಸ್ ಏನಾದ್ರೂ ಮತ್ತೆ ಮತ್ತೆ ನೀವು ನೋಡ್ಬೇಕು, ನಮ್ಮ ತರಲೆ ನಿಮ್ಗೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸಿದ್ರೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬೈ ಬಾಯ್.